ಸೊಲ್ಯೂಷನ್ PPT ನಲ್ಲಿ ಹಾಕಿದ್ದೀನಿ. ಸೊ ನೀಟಾಗಿ ನಾನು PPT ನಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇನ್ ಕೇಸ್ ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್, ಸೊ ಯು ಕ್ಯಾನ್ ಚೆಕ್ ವಿತ್ ಮೀ ಆಫ್ಟರ್ ದಿ ಕ್ಲಾಸ್, ರೈಟ್? ಸೊ ನಾವು ವಿ ಆರ್ ಗೋಯಿಂಗ್ ಟು ಮೂವ್ ಆನ್ ಸೊಲ್ಯೂಷನ್ ಪಾರ್ಟ್. ಸೊ ಸೊಲ್ಯೂಷನ್ ಪಾರ್ಟ್ ಅಲ್ಲಿ ಸೊ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ, ಸೊ ಪ್ರೊಫಾರ್ಮಾ ನೋಡಿ. ಯಾವ್ದು ಪ್ರೊಫಾರ್ಮಾ ನೋಡಬೇಕು? ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರೊಫಾರ್ಮಾ ನೋಡಿ. ಪ್ರೊಫಾರ್ಮಾದಲ್ಲಿ ಡೆಬಿಟ್ ಸೈಡ್ ಏನೇನಿದೆ, ಕ್ರೆಡಿಟ್ ಸೈಡ್ ಏನೇನಿದೆ, ಅದೇ ರೀತಿಯಲ್ಲಿ ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾಗುತ್ತೆ, ರೈಟ್? ಸೊ ಹೆಡ್ಡಿಂಗ್ ಯಾವ ರೀತಿ ಇರಬೇಕಂದ್ರೆ, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಎ ಟ್ರೇಡರ್. ನೇಮ್ ಆಫ್ ದ ಟ್ರೇಡರ್ ಕೊಟ್ಟಿರ್ತಾನೆ, ಟ್ರೇಡರ್ ಕೊಟ್ಟಿಲ್ಲ ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಷ್ಟೇ. ಈ ಪ್ರಾಬ್ಲಮ್ ಅಲ್ಲಿ ಒಬ್ಬ ಟ್ರೇಡರ್ ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿರೋದ್ರಿಂದ ನಾನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಎ ಟ್ರೇಡರ್ ಅಂತ ಹಾಕಿದ್ದೀನಿ. ಫಾರ್ ದ ಇಯರ್ ಎಂಡ್ ಡೇಟ್, ಯಾವಾಗ ಅಕೌಂಟಿಂಗ್ ಪೀರಿಯಡ್ ನಿಮಗೆ ಕೊನೆಗೊಂಡಿದೆ ಅದನ್ನು ನೀವು ಮೆನ್ಷನ್ ಮಾಡಬೇಕು. ಆಸ್ ಪರ್ ದ ಇನ್ಫಾರ್ಮೇಶನ್, ಅಕೌಂಟಿಂಗ್ ಪೀರಿಯಡ್ ಎಂಡೆಡ್ ಆನ್ 31st December 2020. ಸೊ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಟ್ಟಿಗೆ ಮಾಡ್ತಾ ಇದ್ವಿ ಕಂಬೈನ್ಡ್ ಆಗಿ. ಸೊ ಹಾಗಾಗಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರುತ್ತೆ. ಫಸ್ಟ್ ಟ್ರೇಡಿಂಗ್ ಇನ್ಫಾರ್ಮೇಶನ್, ಟ್ರೇಡಿಂಗ್ ಅಕೌಂಟ್ ಇನ್ಫಾರ್ಮೇಶನ್ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಟ್ರೇಡಿಂಗ್ ಅಕೌಂಟ್ ಸ್ಪೆಸಿಮೆನ್ ನೋಡಿದ್ರೆ ಅಲ್ಲಿ 4 ಕಾಲಮ್ಸ್ ಇದೆ. ಒಂದು ಅಮೌಂಟ್ ಪರ್ಟಿಕ್ಯುಲರ್ ಕಾಲಮು, ಅಮೌಂಟ್ ಕಾಲಮು, ಪರ್ಟಿಕ್ಯುಲರ್ ಕಾಲಮು, ಅಮೌಂಟ್ ಕಾಲಮ್, ರೈಟ್? ಫಸ್ಟ್ 2 ಕಾಲಮ್ಸ್ ಏನಿದೆಯಲ್ಲ ಇದು ಡೆಬಿಟ್ ಸೈಡ್ ಬಗ್ಗೆ ಮಾತಾಡುತ್ತೆ. ಸೆಕೆಂಡ್ 2 ಕಾಲಮ್ಸ್ ಏನಿದೆಯಲ್ಲ ಇದು ಕ್ರೆಡಿಟ್ ಸೈಡ್ ಆಫ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಗ್ಗೆ ಮಾತಾಡುತ್ತೆ. ಸೊ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫಸ್ಟ್ ಐಟಮ್ ಏನ್ ಬರುತ್ತೆ, ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ. ಸೊ ಪ್ರಾಬ್ಲಮ್ ನ ನೋಡಿದ್ರೆ, ಅಲ್ಲಿ ಸ್ಪೆಸಿಮೆನ್ ನೋಡಿದ್ರೆ ಫಸ್ಟ್ ಯಾವ್ದ್ರ ಬಗ್ಗೆ ಮಾಹಿತಿ ಇದೆ, 2 ಓಪನಿಂಗ್ ಸ್ಟಾಕ್. ಈ ಪ್ರಾಬ್ಲಮ್ ಪ್ರಕಾರ ನಮ್ಗೆ ಓಪನಿಂಗ್ ಸ್ಟಾಕ್ ಎಷ್ಟಿದೆ, 54,000. ಫಸ್ಟ್ 54,000 ಎಂಟ್ರಿ ಮಾಡಿ. ಸೊ ಓಪನಿಂಗ್ ಸ್ಟಾಕ್ ಮಾಹಿತಿ ಎಲ್ಲಿರುತ್ತೆ ನಮ್ಗೆ ಅಂತಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಇರುತ್ತೆ. ಟ್ರಯಲ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಅಲ್ಲಿ ಇರುತ್ತೆ, ಕ್ರೆಡಿಟ್ ಸೈಡ್ ಅಲ್ಲಿ ಇರುತ್ತೆ, ಡೆಬಿಟ್ ಸೈಡ್ ಅಲ್ಲಿ ಇರುತ್ತೆ. ಸೊ 54,000. ಅದಾದ್ಮೇಲೆ 2 ಪರ್ಚೇಸಸ್. ನಮ್ಮ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಪರ್ಚೇಸ್ ಅಮೌಂಟ್ ಎಷ್ಟಿದೆ, 2,82,000 ಇದೆ. ಇನ್ನರ್ ಕಾಲಮ್ ತಗೊಳ್ಬೇಕು. ಯಾಕೆ ಇನ್ನರ್ ಕಾಲಮ್ ತಗೊಳ್ಬೇಕಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ಪರ್ಚೇಸಸ್ ಅಲ್ಲಿ ಕರೆಂಟ್ ಇಯರ್ ಅಲ್ಲಿ ನಾವು ಒಂದು ಮೋಟಾರ್ ಕಾರ್ ನ ಪರ್ಚೇಸ್ ಮಾಡಿದ್ವಿ. ಯಾವಾಗ ಪರ್ಚೇಸ್ ಮಾಡಿದ್ವಿ, 1st July 2020. ಎಷ್ಟಿದೆ ಒಳಗೆ ಕಾಸ್ಟ್, 24,000. ಹಾಗಾಗಿ ಅದನ್ನ ಡಿಡಕ್ಟ್ ಮಾಡಬೇಕು, ರೈಟ್? ಸೊ ಪರ್ಚೇಸಸ್ ಅಂದಾಗೆ, ಪರ್ಚೇಸಸ್ ಅಂದ್ರೆ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ಪ್ರೋಸೆಸ್ ಮಾಡ್ಬಿಟ್ಟು ಮತ್ತೆ ರೀಸೇಲಿಂಗ್ ಮಾಡ್ತೀವಿ. ಓಕೆ, ಆ ತರ ಇದ್ದಾಗ ಮಾತ್ರ ನಾವು ಅದನ್ನ ಪರ್ಚೇಸಸ್ ಅಂತ ಕರಿತೀವಿ. ಆದ್ರೆ ಈ ಪರ್ಚೇಸಸ್ ಅಲ್ಲಿ ಕಾಸ್ಟ್ ಆಫ್ ದಿ ಮೋಟಾರ್ ಕಾರ್ ಕೂಡ ಇನ್ಕ್ಲೂಡ್ ಆಗಿದೆ. ಮೋಸ್ಟ್ ಆಫ್ ದಿ ಕಾಸ್ಟ್ ಆಫ್ ದಿ ಮೋಟಾರ್ ಕಾರ್ ಇದ್ದಾಗ ನಾವು ಅದನ್ನ ಸಪರೇಟ್ ಆಗಿ ತೋರಿಸ್ಬೇಕು. ಹಾಗಾಗಿ ಲೆಸ್ ಕಾಸ್ಟ್ ಆಫ್ ಮೋಟಾರ್ ಕಾರ್ 24,000. 2,82,000 24,000 ಡಿಡಕ್ಟ್ ಮಾಡಿದ್ರೆ 2,58,000. ಓಕೆ, ಈ ಕಾಸ್ಟ್ ಆಫ್ ದಿ ಮೋಟಾರ್ ಕಾರ್ ನಾವು ಎಲ್ಲಿ ತೋರಿಸ್ತೀವಿ ಅಂತಂದ್ರೆ ಫಿಕ್ಸ್ಡ್ ಅಸೆಟ್ ಹೆಡ್ ಅಲ್ಲಿ ತೋರಿಸಬೇಕು ನಾವು. ಓಕೆ, ದಿಸ್ ಇಸ್ ಅಬೌಟ್ ಪರ್ಚೇಸಸ್. ನೆಕ್ಸ್ಟ್ 2 ಪವರ್ ಅಂಡ್ ಫ್ಯೂಲ್ 1,200. ಟ್ರಯಲ್ ಬ್ಯಾಲೆನ್ಸ್ ನ ಮೇಲಿಂದ ಕೆಳಗಡೆ ನೋಡ್ತಾ ಬನ್ನಿ. ನೋಡ್ತಾ ಬಂದಾಗ ನಿಮಗೆ ಒಂದು ಐಟಮ್ ಇದೆ ಪವರ್ ಅಂಡ್ ಫ್ಯೂಲ್. ಅದಕ್ಕೆ ಎಷ್ಟಿದೆ, 1,200. ಇಟ್ ಇಸ್ ಎ ಟ್ರೇಡಿಂಗ್ ಅಕೌಂಟ್. ಇಟ್ ಇಸ್ ಎ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನು ಎಲ್ಲಿ ತೋರಿಸ್ತೀವಿ ನಾವು, ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತೋರಿಸ್ತೀವಿ. ಅದೇ ರೀತಿ 2 ವೇಜಸ್ 24,000 rupees. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಏನಾದ್ರು ಇತ್ತಂದ್ರೆ 2 ವೇಜಸ್ ಆದ್ಮೇಲೆ ಕೆಳಗಡೆ ಆಡ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಎಷ್ಟಿದೆ ಅದನ್ನ ಹಾಕ್ತಾ ಇದೆ. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇಲ್ಲ, ಹಾಗಾಗಿ ಏನು ಔಟ್ಸ್ಟ್ಯಾಂಡಿಂಗ್ ವೇಜಸ್ ಬರಲ್ಲ. ಓಕೆ, ಸ್ಟ್ರೇಟ್ ಅವೇ 2 ವೇಜಸ್ ಆಸ್ ಪರ್ ದಿ ಟ್ರಯಲ್ ಬ್ಯಾಲೆನ್ಸ್ ಇನ್ಫಾರ್ಮೇಶನ್ ವಿ ಹ್ಯಾವ್ 24,000 rupees. ಆಫ್ಟರ್ ದಟ್ ವಿ ಹ್ಯಾವ್ ಕ್ಯಾರೇಜ್ ಇನ್ವರ್ಡ್. ಕ್ಯಾರೇಜ್ ಇನ್ವರ್ಡ್ ಎಷ್ಟಿದೆಪ್ಪ, 3,000 ಇದೆ. ಸ್ಟ್ರೇಟ್ ಅವೇ ಇಟ್ ಇಸ್ ಎ ಡೈರೆಕ್ಟ್ ಎಕ್ಸ್ಪೆನ್ಸಸ್. ದಟ್ ಇಸ್ ದ ರೀಸನ್ ವಿ ಆರ್ ಶೋಯಿಂಗ್ ಇಟ್ ಡೆಬಿಟ್ ಸೈಡ್ ಆಫ್ ದಿ ಟ್ರೇಡಿಂಗ್ ಅಕೌಂಟ್. ಸೊ ಇಷ್ಟೇ ಮಾತ್ರ ಎಕ್ಸ್ಪೆನ್ಸಸ್ ಆಫ್ ಟ್ರೇಡಿಂಗ್ ಅಕೌಂಟ್. ಇದನ್ನ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಎಕ್ಸ್ಪೆನ್ಸಸ್ ಆದ್ಮೇಲೆ we will move on to the credit side of the trading account. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫಸ್ಟ್ ಐಟಮ್ ಯಾವುದು ಅಂಡರ್ ದಿ ಕ್ರೆಡಿಟ್ ಸೈಡ್ ಅಂದ್ರೆ ಸೇಲ್ಸ್. ಆಸ್ ಪರ್ ದ ಇನ್ಫಾರ್ಮೇಶನ್ ವಿ ಹ್ಯಾವ್ ಸೇಲ್ಸ್ ಅರೌಂಡ್ 5,04,900 rupees. ಸೇಲ್ಸ್ ಅಂತ ನೋಡಿದ ತಕ್ಷಣ ರಿಟರ್ನ್ಸ್ ಏನಾದ್ರು ಇದೆ ನೋಡಿ, ಸೇಲ್ಸ್ ರಿಟರ್ನ್ಸ್, ರಿಟರ್ನ್ ಇನ್ವರ್ಡ್ಸ್ ಅಂತ ಕೂಡ ಕರಿತೀವಿ ನಾವು, ರೈಟ್? ಅದು ಏನಾದ್ರು ಇತ್ತಂದ್ರೆ, ಸೊ ಬೈ ಸೇಲ್ಸ್ ಇನ್ನರ್ ಕಾಲಮ್ ತಗೊಳ್ಳಿ, ಲೆಸ್ ಸೇಲ್ಸ್ ರಿಟರ್ನ್ಸ್ ಆರ್ ರಿಟರ್ನ್ ಇನ್ವರ್ಡ್ಸ್ ಏನಾದ್ರು ಡಿಡಕ್ಟ್ ಮಾಡಿ ಔಟರ್ ಕಾಲಮ್ ಅಲ್ಲಿ ನೆಟ್ ಸೇಲ್ಸ್ ಹಾಕಿ. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಸೇಲ್ಸ್ ರಿಟರ್ನ್ಸ್ ಇಲ್ಲ. ಹಾಗಾಗಿ ಟೋಟಲ್ ಗ್ರಾಸ್ ಸೇಲ್ಸ್ ಎಷ್ಟಿದೆ ಅದು ನೆಟ್ ಸೇಲ್ಸ್ ಇಂದ ಟ್ರೀಟ್ ಮಾಡ್ಬಿಟ್ಟು ಟೋಟಲ್ ಅಮೌಂಟ್ ಕಾಲಮ್ ಅಲ್ಲಿ ಹಾಕಿದ್ವಿ. ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, 46,000 ಇದೆ. ಸೊ ಕ್ಲೋಸಿಂಗ್ ಸ್ಟಾಕ್ ಮಾಹಿತಿ ಎಲ್ಲಿರುತ್ತೆ ನಮಗೆ ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಅಡ್ಜಸ್ಟ್ಮೆಂಟ್ ನಂಬರ್ ಏನಿದೆ, ಕ್ಲೋಸಿಂಗ್ ಸ್ಟಾಕ್ ಆಫ್ rupees 46,000 ಇದೆ. ಅದನ್ನ ಫಸ್ಟ್ ನಾವು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇದು ಮಾಡೋದು. ದಟ್ಸ್ ಇಟ್, ದಿಸ್ ಇಸ್ ಟ್ರೇಡಿಂಗ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇನ್ಕಮ್ ಸೈಡ್ ಏನೇನು ಬರುತ್ತೆ, ಸೇಲ್ಸ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್. ಎಕ್ಸ್ಪೆನ್ಸಸ್ ಸೈಡ್ ಏನೇನು ಬರುತ್ತೆ, ಓಪನಿಂಗ್ ಸ್ಟಾಕ್
ಪರ್ಚೇಸಸ್ ಬಂದಿದೆ. ಈ ಪ್ರಾಬ್ಲಮ್ ಅಲ್ಲಿ ಪರ್ಚೇಸಸ್ ಅಲ್ಲಿ ಏನು ಇನ್ಕ್ಲೂಡ್ ಆಗಿದೆ, 24,000 ಕಾಸ್ಟ್ ಆಫ್ ಮೋಟರ್ ಕಾರ್ ಇನ್ಕ್ಲೂಡ್ ಆಗಿದೆ. ಅದನ್ನ ಬೇರ್ಪಡಿಸಬೇಕು, ಸಪರೇಟ್ ಆಗಿ ಇದು ಮಾಡಬೇಕು. ಯಾಕಂತಂದ್ರೆ 2,82,000 ಅಲ್ಲಿ ನಮ್ಮ ಹತ್ರ ಪರ್ಚೇಸಸ್ ಇರೋದು ಓನ್ಲಿ 258,000 ಮಾತ್ರ. ಈ 24,000 ಅಸೆಟ್ ಅದನ್ನ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸಬೇಕು. ಪರ್ಚೇಸ್ ಅಲ್ಲಿ ತೋರಿಸಿದ್ರೆ ಏನಾಗುತ್ತೆ, ಇಟ್ ಇಸ್ ರಾಂಗ್ ಅಕೌಂಟಿಂಗ್ ಟ್ರೀಟ್ಮೆಂಟ್. ಸೊ ಹಾಗಾಗಿ ಅದನ್ನ ನಾವು ಬೇರ್ಪಡಿಸಬೇಕು, ರೈಟ್. ಸೊ ಪವರ್ ಅಂಡ್ ಫ್ಯೂಲ್ ತೋರಿಸಿದ್ವಿ, ವೇಜಸ್ ತೋರಿಸಿದ್ವಿ, ಕ್ಯಾರೇಜ್ ಇನ್ವೆಂಟ್ ತೋರಿಸಿದ್ವಿ. ದೀಸ್ ಆರ್ ದ ಎಕ್ಸ್ಪೆನ್ಸಸ್ ಪಾರ್ಟ್ ಆಫ್ ಟ್ರೇಡಿಂಗ್ ಅಕೌಂಟ್. ಸೊ ದೀಸ್ ಆರ್ ದ ಇನ್ಕಮ್ ಪಾರ್ಟ್ ಆಫ್ ದ ಟ್ರೇಡಿಂಗ್ ಅಕೌಂಟ್. ಇದನ್ನ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ಇದನ್ನ ಡೈರೆಕ್ಟ್ ಇನ್ಕಮ್ ಅಂತ ಕರಿತೀವಿ. ಈಗ ನಾವು ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ ಕ್ಲೋಸ್ ಮಾಡ್ಬೇಕಂತಂದ್ರೆ ಕ್ರೆಡಿಟ್ ಸೈಡ್ ಎಷ್ಟಿದೆ, ಡೆಬಿಟ್ ಸೈಡ್ ಎಷ್ಟಿದೆ ಅನ್ನೋಂತ. ಸೊ ಕ್ರೆಡಿಟ್ ಸೈಡ್ ಟೋಟಲ್ ಎಷ್ಟಿದೆ ಅಂದ್ರೆ 5,50,900 ಇದೆ. ಈ 5,50,900 ಇಸ್ ಇನ್ಕಮ್. ಈ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ನ ಡಿಡಕ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಡಿಫರೆನ್ಸ್ ಸಿಗುತ್ತೆ ಅಂದ್ರೆ 2,10,700 ಸಿಗುತ್ತೆ. ಅದು ನಾವೇನಂತ ಕರಿತೀವಿ ಅಂದ್ರೆ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಕರಿತೀವಿ. ಬ್ರಾಕೆಟ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಕೂಡ ಕರಿತೀವಿ. ಗ್ರಾಸ್ ಪ್ರಾಫಿಟ್ ಇದ್ರೆ ನಿಮಗೆ ಡೆಬಿಟ್ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ, ನಾಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಲಾಸ್ ಇತ್ತಂದ್ರೆ ನಿಮಗೆ ಕ್ರೆಡಿಟ್ ಸೈಡ್ ಅಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ. ಓಕೆ. ಸೊ ಲಾಸ್ ಯಾವಾಗ ಬರುತ್ತಪ್ಪ, ಇನ್ಕಮ್ ಕಡಿಮೆ ಇದ್ದು ಎಕ್ಸ್ಪೆನ್ಸ್ ಜಾಸ್ತಿ ಇದ್ದಾಗ ಲಾಸ್ ಬರುತ್ತೆ. ಪ್ರಾಫಿಟ್ ಯಾವಾಗ ಬರುತ್ತೆ, ಇನ್ಕಮ್ ಜಾಸ್ತಿ ಇದ್ದು ಎಕ್ಸ್ಪೆನ್ಸಸ್ ಕಡಿಮೆ ಇದ್ದಾಗ ನಿಮಗೆ ಇನ್ಕಮ್ ಬರುತ್ತೆ. ದಟ್ ಇಸ್ ಗ್ರಾಸ್ ಪ್ರಾಫಿಟ್, ರೈಟ್. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ, 2,10,700 ಇದೆ. ಇದನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ, ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್. ಸೊ 2,10,700 ಬ್ರಾಕೆಟ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಫ್ರಮ್ ಟ್ರೇಡಿಂಗ್ ಅಕೌಂಟ್ ಅಂತ ಕೂಡ ನಾವು ಬರೀಬಹುದು. ಓಕೆ. ಸೊ ಅದಾದ್ಮೇಲೆ ಸೊ ನೀವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸ್ಟಾರ್ಟ್ ಮಾಡಬೇಕು. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರೊಫಾರ್ಮಾ ನೋಡಿದ್ಮೇಲೆ ಫಸ್ಟ್ ಐಟಮ್ ಏನ್ ಬರುತ್ತೆ, ನಮಗೆ ಸ್ಯಾಲರೀಸ್ ಬರುತ್ತೆ. ಓಕೆ. ಟು ಸ್ಯಾಲರೀಸ್ ಆಸ್ ಪರ್ ದ ಇನ್ಫಾರ್ಮೇಶನ್ 19,800. ಸೊ ನಾನು ಟ್ರಯಲ್ ಬ್ಯಾಲೆನ್ಸ್ ಎಕ್ಸ್ಪ್ಲೈನ್ ಮಾಡೋ ಸಂದರ್ಭದಲ್ಲಿ ನಾನು ಹೇಳಿದೆ ಅಲ್ಲಿ ಸ್ಯಾಲರೀಸ್ ಬ್ರಾಕೆಟ್ ಅಲ್ಲಿ 11 ಮಂತ್ಸ್ ಅಮೌಂಟ್ ಮೇಲೆ 19,800 ಇದೆ. ಅಂದ್ರೆ ನಾವು ಒಂದು ವರ್ಷದಲ್ಲಿ 12 ಮಂತ್ಸ್ ಅಲ್ಲಿ 11 ಮಂತ್ ಸ್ಯಾಲರೀಸ್ ನ ಪೇ ಮಾಡಿದ್ವಿ. ಸೊ 12th ಮಂತ್ ಲಾಸ್ಟ್ ಮಂತ್ ಸ್ಯಾಲರೀಸ್ ನ ಪೇ ಮಾಡಿಲ್ಲ. ಮೀನಿಂಗ್ ಏನಂದ್ರೆ ಎಕ್ಸ್ಪೆನ್ಸಸ್ ಡ್ಯೂ ಆರ್ ಸ್ಯಾಲರೀಸ್ ಆರ್ ಡ್ಯೂ ಬಟ್ ನಾಟ್ ಪೇಡ್, ಅದನ್ನ ಔಟ್ಸ್ಟ್ಯಾಂಡಿಂಗ್ ಅಂತ ಕರಿತೀವಿ. ಆ ಔಟ್ಸ್ಟ್ಯಾಂಡಿಂಗ್ ನ ನಾವೇನ್ ಮಾಡಬೇಕು, ಆಡ್ ಮಾಡಬೇಕು. ಆಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ 1,800. 1,800 ಹೇಗೆ ಬಂತಂದ್ರೆ ದೇರ್ ಆರ್ ಟೂ ವೇಸ್ ಟು ಕ್ಯಾಲ್ಕುಲೇಟ್ ದಿಸ್ ಅಮೌಂಟ್. ಒನ್ ಈಸ್ ಸೊ 11 ಮಂತ್ಸ್ ಗೆ 9,800 ಆದ್ರೆ 12 ಮಂತ್ಸ್ ಗೆ ಎಷ್ಟು, 12 ಮಂತ್ಸ್ ಗೆ ಎಷ್ಟಾಗುತ್ತೆ, 21,600. 11 ಮಂತ್ಸ್ ಗೆ 9,800, 12 ಮಂತ್ಸ್ ಗೆ 21,600. ಡಿಫರೆನ್ಸ್ ತಗೊಂಡ್ರೆ 1,800 ಬರುತ್ತೆ. ದಟ್ ಇಸ್ ಫಾರ್ 1 ಮಂತ್. ದಿಸ್ ಇಸ್ ದ ಫಸ್ಟ್ ವೇ ಆಫ್ ಕ್ಯಾಲ್ಕುಲೇಷನ್. ಸೆಕೆಂಡ್ 19,800 ಡಿವೈಡೆಡ್ ಬೈ 11 ಮಾಡಿ ನಿಮ್ಗೆ 1 ತಿಂಗಳು ಸಿಗುತ್ತೆ. ಸೊ ಒಂದು ಅಕೌಂಟಿಂಗ್ ಪೀರಿಯಡ್ 12 ಮಂತ್ಸ್ ಇರಬೇಕು. 11 ಮಂತ್ಸ್ ಎಕ್ಸ್ಪೆನ್ಸಸ್ ತೋರಿಸಿದ್ವಿ, ಇನ್ನೊಂದು ಮಂತ್ ಆಡ್ ಮಾಡಿದ್ರೆ ನಿಮ್ಗೆ 12 ಮಂತ್ಸ್ ಸಿಗುತ್ತೆ. ಸೊ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ಇಲ್ಲಿ 1,800. ಓಕೆ. ಸೊ ಇಲ್ಲಿ ಆಡ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ 1,800 ಆಡ್ ಮಾಡ್ಬಿಟ್ಟು ಟೋಟಲ್ 21,600 ಔಟರ್ ಕಾಲಮ್ ಹಾಕಿದೆ. ಈ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಏನಿದೆಯಲ್ಲ ಇಟ್ ಇಸ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ಅಂತಂದ್ರೆ ನಾನು ಇವತ್ತು ಪೇ ಮಾಡಿಲ್ಲ, ಈ ತಿಂಗಳು ಪೇ ಮಾಡಿಲ್ಲ, ಬಟ್ ನೆಕ್ಸ್ಟ್ ಇಲ್ಲ ಮುಂದಿನ ತಿಂಗಳಲ್ಲಿ ಪೇ ಮಾಡಬೇಕಾಗುತ್ತೆ. ಇದನ್ನ ಆಬ್ಲಿಗೇಷನ್ಸ್ ಅಂತ ಕರೀತೀವಿ, ಅಂದ್ರೆ ರೀಪೇ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಇಟ್ ಇಸ್ ಎ ಲಯಬಿಲಿಟಿ. ಯಾವ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ. ಆ ಕಾರಣಕ್ಕೆ ನಾವು ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂಡರ್ ದಿ ಹೆಡ್ ಆಫ್ ಕರೆಂಟ್ ಲಯಬಿಲಿಟಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ 1,800 ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಬೇಕು, ರೈಟ್. ಸ್ಯಾಲರೀಸ್ ಆದ್ಮೇಲೆ ಟು ಕ್ಯಾರೇಜ್ ಔಟ್ವರ್ಡ್ಸ್. ಸೊ 3,600 ಇದೆ. ಸೊ ನೀವು ಟ್ರಯಲ್ ಬ್ಯಾಲೆನ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಯಾರೇಜ್ ಔಟ್ವರ್ಡ್ ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಹಾಗಾಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ನಾವು ತೋರಿಸಬೇಕು. ಟು ರೆಂಟ್ 5,400 ಇದೆ. ಸೊ ಇಟ್ ಇಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಇದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ತೋರಿಸಬೇಕು. ಇನ್ ಕೇಸ್ ಏನಾದ್ರು ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇದ್ರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ವಿ ಅದೇ ರೀತಿಯಾಗಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಕೂಡ ಕೊಡಬೇಕು. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಯಾವುದೇ ರೀತಿಯಾದಂತ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಅಮೌಂಟ್ ಅನ್ನು ಔಟರ್ ಕಾಲಮ್ ಅಲ್ಲಿ ಹಾಕಿದ್ದೀವಿ, ರೈಟ್. ಸೊ ಅದೇ ರೀತಿಯಾಗಿ ಮುಂದುವರಿಸ್ತಾ ಸೊ ಮತ್ತೇನು ಎಕ್ಸ್ಪೆನ್ಸಸ್ ಇದೆ ನಮಗೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಟು ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ 3,360 ಇದೆ. ಇದೆಲ್ಲಿದೆ ಟ್ರಯಲ್ ಬ್ಯಾಲೆನ್ಸ್ ಇದೆ. ಇದು ಕೂಡ ಯಾವುದೇ ರೀತಿಯಾದಂತ ಅಡ್ಜಸ್ಟ್ಮೆಂಟ್ ಇಲ್ಲ. ಹಾಗಾಗಿ ಟೋಟಲ್ ಅಮೌಂಟ್ ನಾನು ನೆಟ್ ಔಟರ್ ಅಮೌಂಟ್ ಕಾಲಮ್ ಅಲ್ಲಿ ಹಾಕಿದ್ವಿ. ಟು ಮಿಸ್ಲಿನಿಯಸ್ ಎಕ್ಸ್ಪೆನ್ಸಸ್ 720. ನಿಮ್ಗೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಮಿಸ್ಲಿನಿಯಸ್ ಅಂತ ಇದೆ. ನಾನು ಯಾಕೆ ಮಿಸ್ಲಿನಿಯಸ್ ಎಕ್ಸ್ಪೆನ್ಸಸ್ ಅಂತ ಬರ್ದಿದ್ದೀನಿ ಅಂತಂದ್ರೆ
ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಮಿಸ್ಲೇನಿಯಸ್ ಡೆಬಿಟ್ ಸೈಡ್ ಇದೆ, ಹಾಗಾಗಿ ಎಕ್ಸ್ಪೆನ್ಸಸ್ ಅಂತ ಕರೆದಿದ್ದೀನಿ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ 720 ಅಂದ್ರೆ ಕ್ರೆಡಿಟ್ ಕಾಲಮ್ ಅಲ್ಲಿ ಇತ್ತಂದ್ರೆ, ಕ್ರೆಡಿಟ್ ಅಮೌಂಟ್ ಕಾಲಮ್ ಅಲ್ಲಿ ಇತ್ತಂದ್ರೆ ಮಿಸ್ಲೇನಿಯಸ್ ಇನ್ಕಮ್ ಅಂತ ತೋರಿಸ್ತು. ಅವಾಗ ನಾವು ಇಲ್ಲಿ ಬರ್ತಾ ಇತ್ತು ಕ್ರೆಡಿಟ್ ಸೈಡ್ ಇಲ್ಲಿ ಬರ್ತಾ ಇತ್ತು. ಅಲ್ಲಿ ಡೆಬಿಟ್ ಸೈಡ್ ಕೊಡೋದ್ರಿಂದ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡಬೇಕು. ಹಾಗಾಗಿ ಟು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ 720 ಅಂತ ಅಮೌಂಟ್ ಕಾಲಮ್. ಟು ಅಡ್ವರ್ಟೈಸ್ಮೆಂಟ್ 18,000. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಎಷ್ಟಿದೆ ಅಮೌಂಟ್ 18,000. ಇದು ಕೂಡ ಯಾವುದೇ ರೀತಿಯಾದಂತ ಅಡ್ಜಸ್ಟ್ಮೆಂಟ್ ಇಲ್ಲ. ಪ್ರೀಪೇಡ್ ಏನಾದ್ರು ಇದನ್ನ ನೋಡ್ಬೇಕು. ಪ್ರೀಪೇಡ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಎಕ್ಸ್ಪೆನ್ಸಸ್ ವಿಚ್ ಇಸ್ ರಿಲೇಟೆಡ್ ಟು ಅಡ್ವರ್ಟೈಸ್ಮೆಂಟ್ ಏನು ಪ್ರೀಪೇಡ್ ಇತ್ತಂದ್ರೆ ಅದನ್ನ ಡಿಡಕ್ಟ್ ಮಾಡಬೇಕು. ಇಲ್ಲಿ ಡಿಡಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಏನು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಔಟ್ಸ್ಟ್ಯಾಂಡಿಂಗ್ ಅಡ್ವರ್ಟೈಸಿಂಗ್ ಏನಾದ್ರು ಇತ್ತಂದ್ರೆ ಆಡ್ ಮಾಡಬೇಕು. ಸೊ ಟು ಡಿಸ್ಕೌಂಟ್ 420 rupees ಇದೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಡಿಸ್ಕೌಂಟ್ 420 rupees ಇದೆ, ಅಂದ್ರೆ ನಾವು ಡಿಸ್ಕೌಂಟ್ ಅಲೋ ಮಾಡಿದ್ವಿ. ಯಾರಿಗೆ ನಾವು ಡಿಸ್ಕೌಂಟ್ ಅಲೋ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಯಾರು ಪೇಮೆಂಟ್ ಮಾಡಬೇಕಾಗಿರುತ್ತೆ ಅವ್ರಿಗೆ ಡಿಸ್ಕೌಂಟ್ ಅಲೋ ಮಾಡಿರ್ತೀವಿ, ನಮಗೆ ಲಾಸ್ ಆಗುತ್ತೆ. ಸೊ ಹಾಗಾಗಿ ಡಿಸ್ಕೌಂಟ್ ಅಲೋಡ್ 420 rupees. ನಾವು ಇನ್ನೊಬ್ಬರಿಂದ ಡಿಸ್ಕೌಂಟ್ ನ ಯಾವಾಗ ತಗೊಳ್ತೀವಿ, ನಾವು ಇನ್ನೊಬ್ಬರಿಂದ ಕ್ರೆಡಿಟ್ ಪರ್ಚೇಸ್ ಮಾಡಿರ್ತೀವಿ, ಪೇಮೆಂಟ್ ಮಾಡೋ ಸಂದರ್ಭದಲ್ಲಿ ಡಿಸ್ಕೌಂಟ್ ನಾವು ರಿಸೀವ್ ಮಾಡ್ಕೊಂಡ್ರೆ ಅದು ನನಗೆ ಇನ್ಕಮ್ ಆಗುತ್ತೆ, ಅದನ್ನ ನಾನು ಕ್ರೆಡಿಟ್ ಸೈಡ್ ಇದು ಮಾಡ್ಬೋದು. ಸೊ ಇಲ್ಲಿ ಇರೋದು ಡಿಸ್ಕೌಂಟ್ ಅಲೋಡ್. ಅದು ಹೇಗೆ ಹೇಳ್ತೀನಿ ಅಂತಂದ್ರೆ ಅದು ಡೆಬಿಟ್ ಸೈಡ್ ಅಲ್ಲಿ ಕೊಟ್ಟಿರೋದ್ರಿಂದ ನಾನು ಡಿಸ್ಕೌಂಟ್ ಅಲೋ ಅಂತ ಟ್ರೀಟ್ ಮಾಡಬೇಕು. 420 rupees ಇದು ಎಲ್ಲಿ ತೋರಿಸ್ತೀನಿ, ಇಟ್ ಇಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಹಾಗಾಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಟು ಡಿಸ್ಕೌಂಟ್ 420 rupees ಇನ್ ದ ಅಮೌಂಟ್ ಕಾಲಮ್. ಟು ಇನ್ಶೂರೆನ್ಸ್ 840 rupees ಇದೆ. ಸೊ ಇನ್ಶೂರೆನ್ಸ್ ಅಂಡ್ ರೆಂಟ್ ಅಂತ ಬಂದಾಗ ನಿಮ್ಮ ತಲೆಯಲ್ಲಿ ಇರಲಿ, ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇವೆರಡು ಅಡ್ಜಸ್ಟ್ಮೆಂಟ್ ಗೆ ಸಾಮಾನ್ಯವಾಗಿ ಬರೋ ಸಾಧ್ಯತೆ ಇರುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಯಾವುದೇ ರೀತಿಯ ಪ್ರೀಪೇಡ್ ಇಲ್ಲ. ಸೊ ಹಾಗಾಗಿ ಇನ್ಶೂರೆನ್ಸ್ ಅಮೌಂಟ್ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ಹಾಕಿ. ಎಷ್ಟು 840 rupees. ಟು ಬ್ಯಾಡ್ ಡೆಟ್ಸ್. ನಮಗೆ ಕರೆಂಟ್ ಇಯರ್ ಬ್ಯಾಡ್ ಡೆಟ್ಸ್ ಇಲ್ಲ. ಕರೆಂಟ್ ಇಯರ್ ಬ್ಯಾಡ್ ಡೆಟ್ಸ್ ಎಲ್ಲಿರುತ್ತೆ ನಿಮಗೆ ಅಂತಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಸೊ ಅಡಿಷನಲ್ ಬ್ಯಾಡ್ ಡೆಟ್ಸ್ ಕೂಡ ಕರೆಂಟ್ ಇಯರ್ ಬ್ಯಾಡ್ ಡೆಟ್ಸ್, ಆದ್ರೆ ಇದು ಅಡಿಷನಲ್ ಬ್ಯಾಡ್ ಡೆಟ್ಸ್ ಅಂತ ಕರಿಬೇಕು ನಾವು 1600, ಯಾಕಂದ್ರೆ ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಬಂದಿದೆ. ಸೊ ಆಡ್ 5% BDD. ಸೊ ಬ್ಯಾಡ್ ಅಂಡ್ ಡೌಟ್ಫುಲ್ ಡೇಟ್ಸ್ 5%. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ ಡೆಟಾರ್ಸ್ ಎಷ್ಟಿದೆ ನೋಡ್ಕೊಳ್ಳಿ. ನಮಗೆ 75,600 ಡೆಟಾರ್ಸ್ ಇದೆ. ಅದರಲ್ಲಿ ಫಸ್ಟ್ ಅಡಿಷನಲ್ ಬ್ಯಾಡ್ ಡೆಟ್ಸ್ ನ ಡಿಡಕ್ಟ್ ಮಾಡಿ. ಎಷ್ಟಿದೆ 1,600. 75,600 ಅಲ್ಲಿ 1,600 ಡಿಡಕ್ಟ್ ಮಾಡಿದ್ರೆ 74,000 ಉಳ್ಕೊಳ್ಳುತ್ತೆ. ಆ 74,000 ಗೆ 5% ಕ್ಯಾಲ್ಕುಲೇಟ್ ಮಾಡಿದ್ರೆ 3,700 ಬರುತ್ತೆ. ಆ 3,700 ನಾವೇನಂತ ಕರಿತೀವಿ 5% BDD ಅಂತ ಕರಿತೀವಿ. ಇದನ್ನ ನಾವು ಕರೆಂಟ್ BDD ಅಂತ ಕರಿತೀವಿ. ಕರೆಂಟ್ BDD ಆರ್ ನ್ಯೂ BDD ಅಂತ ಕರಿತೀವಿ. ಕರೆಂಟ್ ಆರ್ ನ್ಯೂ BDD ಗೊತ್ತಾದ್ಮೇಲೆ ಓಲ್ಡ್ BDD ನ ಕಂಪ್ಯಾರಿಸನ್ ಮಾಡಿ. ಓಲ್ಡ್ BDD ಎಲ್ಲಿ ಇರುತ್ತೆ ನಮಗೆ ಅಂತಂದ್ರೆ ಸೊ ಕ್ರೆಡಿಟ್ ಸೈಡ್ ಆಫ್ ದಿ ಟ್ರಯಲ್ ಬ್ಯಾಲೆನ್ಸ್. ಸೊ ಅಲ್ಲಿ ಏನಿದೆ ಅಂತಂದ್ರೆ ಲೆಸ್ ಓಲ್ಡ್ RBD 240 rupees. ನೀವು ಟ್ರಯಲ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಅಲ್ಲಿ ನೋಡಿದ್ರೆ ಅಲ್ಲಿ RBD 420 rupees ಇರುತ್ತೆ, ಸಾರಿ 240 rupees ಇರುತ್ತೆ. ಸೊ 240 rupees is old RBD, 3,700 is new BDD. ಸೊ ಹಾಗಾಗಿ ನೀವು ಡೆಬಿಟ್ ಸೈಡ್ ಅಲ್ಲಿ ಈ ತರ ಪ್ರೆಸೆಂಟೇಷನ್ ಮಾಡಬೇಕು. ಸಪೋಸ್ ರಿವರ್ಸ್ ಇತ್ತು, ಏನ್ ರಿವರ್ಸ್ ಅಂತಂದ್ರೆ ಓಲ್ಡ್ RBD ಜಾಸ್ತಿ ಇದ್ದು ನ್ಯೂ RBD ಕಡಿಮೆ ಇತ್ತಂದ್ರೆ ನಾವು ಕ್ರೆಡಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಸೊ ಇಲ್ಲಿ ಏನಾಗಿದೆ, ನ್ಯೂ BDD ಜಾಸ್ತಿ ಇದೆ, ಓಲ್ಡ್ BDD ಕಡಿಮೆ ಇದೆ, ಹಾಗಾಗಿ ನಾವು ಡೆಬಿಟ್ ಸೈಡ್ ಅಲ್ಲಿ ಮಾಡಬೇಕು. ರೈಟ್. ಟು ಡಿಪ್ರಿಸಿಯೇಷನ್ ಆನ್ ಮಿಷನರಿ 9,000 ಹೇಗೆ ಬಂತಂತಂದ್ರೆ 10% per annum, that is the rate of depreciation. What is the cost of machinery? 90,000. 90,000 ಗೆ 10% ಅಪ್ಲೈ ಮಾಡಿದ್ರೆ 9,000 rupees. That is the depreciation on machinery. ಇದನ್ನ ನಾವು ಡೆಬಿಟ್ ಸೈಡ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಂಟ್ರಿ ಮಾಡಿದ್ವಿ. ಅದೇ ರೀತಿಯಾಗಿ ಟು ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್. ಸೊ ಮೋಟಾರ್ ಕಾರ್ಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ತುಂಬಾ ಎಚ್ಚರ ವಹಿಸಬೇಕು ಇಲ್ಲಿ. ಯಾಕೆ ಅಂತಂದ್ರೆ ನಾವು ಮೋಟಾರ್ ಕಾರ್ ಯಾವಾಗ ಪರ್ಚೇಸ್ ಮಾಡಿದ್ವಿ 1st July 2020. 1st July 2020 ಇಂದ ನಮ್ಮ ಅಕೌಂಟಿಂಗ್ ಪೀರಿಯಡ್ ಯಾವಾಗ ಕ್ಲೋಸ್ ಆಗುತ್ತೆ 31st December 2020. 1st July 2022 31st December 2020 ಎಷ್ಟು ತಿಂಗಳಾಗುತ್ತೆ 6 months ಆಗುತ್ತೆ. ನಾವು 6 months ಡಿಪ್ರಿಸಿಯೇಷನ್ ಮಾತ್ರ ತಗೊಂಡು. ಕಾಸ್ಟ್ ಆಫ್ ದಿ ಮೋಟಾರ್ ಕಾರ್ ಇಸ್ 24,000. ರೇಟ್ ಆಫ್ ಡಿಪ್ರಿಸಿಯೇಷನ್ 20% into 6 divided by 12 months ಮಾಡಿದ್ರೆ ನಿಮಗೆ 2,400 ಬರುತ್ತೆ. ಆ 2,400 ನಾವೇನಂತ ಕರಿತೀವಿ ಡಿಪ್ರಿಸಿಯೇಷನ್ ಆನ್ ಮೋಟಾರ್ ಕಾರ್ ಫಾರ್ 6 months ಅಂತ ಕರಿತೀವಿ. ಈ 2,400 ನ ನಾವು ಕಾಸ್ಟ್ ಆಫ್ ದಿ ಅಸೆಟ್ ಇಂದ ಡಿಡಕ್ಟ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟ್ ಗೆ ಹೋದಾಗ ಫಿಕ್ಸ್ಡ್ ಅಸೆಟ್ ನ ಪ್ರಿಪೇರ್ ಮಾಡೋ ಸಂದರ್ಭದಲ್ಲಿ ಎಂಟ್ರಿ ಮಾಡೋ ಸಂದರ್ಭದಲ್ಲಿ ಅಲ್ಲಿ ಮೋಟಾರ್ ಕಾರ್ ಅಂತ ಬರುತ್ತೆ. ಇನ್ನೊಂದು ಕಾರ್ 24,000 ಲೆಸ್ ಕರೆಂಟ್ ಇಯರ್ ಡಿಪ್ರಿಸಿಯೇಷನ್ ಎಷ್ಟಿದೆ 2,400. ಸೊ ಬ್ಯಾಲೆನ್ಸಿಂಗ್ ಅಮೌಂಟ್ ಔಟರ್ ಕಾಲಮ್ ಅಲ್ಲಿ ಹಾಕಬೇಕು. ಅದನ್ನ ನಾನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತೇನೆ. ಸೊ ಡಿಪ್ರಿಸಿಯೇಷನ್ ಮಿಷನರಿ ಆಯ್ತು, ಡಿಪ್ರಿಸಿಯೇಷನ್ ಮೋಟಾರ್ ಕಾರ್ ಆಯ್ತು. ವಿ ಹ್ಯಾವ್ ಒನ್ ಮೋರ್ ಫಿಕ್ಸ್ಡ್ ಅಸೆಟ್, ವಿ ಹ್ಯಾವ್ ಒನ್ ಮೋರ್ ಡಿಪ್ರಿಷಿಯಬಲ್ ಅಸೆಟ್, ದಟ್ಸ್ ಕಾಲ್ಡ್ ಫರ್ನಿಚರ್.
ಸೊ ಫರ್ನಿಚರ್ಗೆ ಹೇಗೆ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದು? ಲುಕ್ ಅಟ್ ದಿಸ್. ಟು ಡಿಪ್ರಿಷಿಯೇಷನ್ ಆನ್ ಫರ್ನಿಚರ್, right? So what is the cost of the furniture? Cost of the furniture is 9,000 rupees, right? What is the rate of depreciation? 10%. So 9,000 into 10%, 900 rupees, right? So these are the debits of the profit and loss account. So profit and loss account, trading account prepare ಮಾಡೋ ಸಂದರ್ಭದಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಟಾಪ್ ಇಂದ ಬಾಟಮ್ ತನಕ ಕಣ್ಣಾಯಿಸ್ತಾ ಹೋಗ್ಬೇಕು. ಯಾವ್ದಾದ್ರು ಐಟಮ್ ಟ್ರೇಡಿಂಗ್ ಅಲ್ಲಿ ಬರುತ್ತೆ ಅಲ್ಲಿ ಫಿಲ್ ಮಾಡಿ, ಯಾವ್ದಾದ್ರು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರುತ್ತೆ ಅಲ್ಲಿ ಫಿಲ್ ಮಾಡಿ. ಅದಾದ್ಮೇಲೆ ಅಡ್ಜಸ್ಟ್ಮೆಂಟ್ ಫೋಕಸ್ ಮಾಡಿ ಎಲ್ಲಾ ಅಡ್ಜಸ್ಟ್ಮೆಂಟ್ ನಾವು ಪರಿಗಣಿಸಿದ್ವಾ, ಸೊ ಎಲ್ಲ ಅಡ್ಜಸ್ಟ್ಮೆಂಟ್ ನಾವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ವಾ ಅದನ್ನ ಪರಿಗಣಿಸಾದ್ಮೇಲೆ ಸೊ ಈಗ ನಾವು ಡೆಬಿಟ್ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾತ್ರ ನೋಡಿದ್ವಿ. ಕ್ರೆಡಿಟ್ ಸೈಡ್ ನೋಡ್ಬೇಕು. ಕ್ರೆಡಿಟ್ ಸೈಡ್ ನೋಡ್ಬೇಕಂದ್ರೆ ಏನಾದ್ರು ಇನ್ಕಮ್ ಇದೆನಾ ನೋಡ್ತಾ ಹೋಗ್ಬೇಕು. ಸೊ ವಿ ಹ್ಯಾವ್ ಒನ್ ಇನ್ಕಮ್, right? So by accrued rent 2,000 rupees per month for 6 months, right? Last adjustment number ನಲ್ಲಿ ಇದೆ. ಆ ಪೋರ್ಷನ್ ಆಫ್ ಆಫೀಸ್ ಬಿಲ್ಡಿಂಗ್ ನಾವು ರೆಂಟ್ ಗೆ ಸಬ್ಜೆಕ್ಟ್ ಮಾಡಿದ್ವಿ. 200 rupees per month for 6 months ಅಂದ್ರೆ 1,200 ಆಗುತ್ತೆ. ಅದನ್ನ ನಾವು ಅಕ್ರೂಡ್ ರೆಂಟ್ ಅಂತ ಕರೀತೀವಿ. ಅಂದ್ರೆ ಇನ್ಕಮ್ ಅರ್ನ್ ಬಟ್ ನಾಟ್ ರಿಸೀವ್. ಆ ರೆಂಟ್ ಅನ್ನ ಅರ್ನ್ ಮಾಡಿದ್ವಿ ನಾವು, ಇನ್ನು ರಿಸೀವ್ ಮಾಡಿಲ್ಲ, ಸೊ ಅದು ಇನ್ಕಮ್ ಆಗುತ್ತೆ. ಸೊ ಹಾಗಾಗಿ ನಾವು ಕ್ರೆಡಿಟ್ ಸೈಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬೈ ಅಕ್ರೂಡ್ ರೆಂಟ್ ಅಂತ ಆದ್ರೂ ಕರಿಬಹುದು, ಆರ್ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಂತ ಆದ್ರೂ ಕೂಡ ಕರಿಬಹುದು. ಸೊ 1,200 ಇದನ್ನ ನಾವು ಸೆಕೆಂಡ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಕೊಡೋದಾದ್ರೆ ಎಲ್ಲಿ ಡಿಸ್ಕ್ಲೋಸ್ ಮಾಡ್ತೀವಿ ಅಂತಂದ್ರೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇಟ್ ಇಸ್ ಅಸೆಟ್. ಸೊ ಹಾಗಾಗಿ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಅಂಡರ್ ದ ಹೆಡ್ ಆಫ್ ಕರೆಂಟ್ ಅಸೆಟ್ ಅಲ್ಲಿ ಅಕ್ರೂಡ್ ರೆಂಟ್ 1,200 ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತೀವಿ, ರೈಟ್? ದಿಸ್ ಇಸ್ ಅಬೌಟ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಡೈರೆಕ್ಟ್ ಇನ್ಕಮ್ ಕ್ರೆಡಿಟ್ ಸೈಡ್ ಬರುತ್ತೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಬರುತ್ತೆ. ಕಂಪ್ಯಾರಿಸನ್ ಮಾಡೋದ್ರಲ್ಲಿ ಗ್ರಾಸ್ ಪ್ರಾಫಿಟ್ ಬರುತ್ತೆ, ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ ಮಾಡಾದ್ಮೇಲೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನೆಲ್ಲ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಕಿದ್ವಿ. ಇಂಡೈರೆಕ್ಟ್ ಇನ್ಕಮ್ ಏನಿದೆ ಅದನ್ನೆಲ್ಲ ನಾವು ಕ್ರೆಡಿಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಹಾಕ್ತೀವಿ. ಈಗ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಲೋಸ್ ಮಾಡ್ತೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಲೋಸ್ ಮಾಡ್ಬೇಕಂದ್ರೆ ಯಾಕೆ ಕ್ಲೋಸ್ ಮಾಡ್ಬೇಕಂದ್ರೆ ಬೈ ಲುಕಿಂಗ್ ದಿಸ್ ಫಿಗರ್ಸ್, ಅಂದ್ರೆ ಈ ಫಿಗರ್ಸ್ ಎಲ್ಲ ನೋಡಾದ್ಮೇಲೆ we will come to know whether we are going to have net profit or net loss. ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಡಿಫರೆನ್ಸ್ ತಗೊಳ್ಬೇಕು. ಸೊ ಡಿಫರೆನ್ಸ್ ತಗೊಂಡ್ರೆ ಏನ್ ಗೊತ್ತಾಗುತ್ತೆ ನೋಡ್ತಾ ಹೋಗಿ. ಸೊ ಡಿಫರೆನ್ಸ್ ನೋಡ್ತಾ ಹೋದ್ರೆ ನಿಮಗೆ ಸೊ ಟೋಟಲ್ ಕ್ರೆಡಿಟ್ ಸೈಡ್ ಇಸ್ 2,11,900. we have only two items credit side of the profit and loss account ಇದೆ. ಒಂದು ಗ್ರಾಸ್ ಪ್ರಾಫಿಟ್, ಅದು ಟ್ರೇಡಿಂಗ್ ಅಕೌಂಟ್ ಇಂದ ಬಂದಿದೆ. ಇನ್ನೊಂದು ಔಟ್ಸ್ಟ್ಯಾಂಡಿಂಗ್ ರೆಂಟ್ 1,200. ಎರಡನ್ನೂ ಸೇರಿಸಿದ್ರೆ ನಮಗೆ 2,11,900 ಆಗುತ್ತೆ. ಆ 2,11,900 ಅಲ್ಲಿ ಎಲ್ಲ ಎಕ್ಸ್ಪೆನ್ಸ್ ಡಿಡಕ್ಟ್ ಮಾಡಿದ್ರೆ ನಮ್ಗೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ ಅಂದ್ರೆ 1,40,600. ಅದನ್ನ ನಾವು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಆ ನೆಟ್ ಪ್ರಾಫಿಟ್ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು? ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಹಾಗಾಗಿ ಟು ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ 1,40,600. ಸೊ ಎರಡು ಕಡೆ ಟೋಟಲ್ ಎಷ್ಟಾಗುತ್ತೆ? 2,11,900, 2,11,900. ಸೊ ದಿಸ್ ಇಸ್ ಅಬೌಟ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ತುಂಬಾ ಸಿಂಪಲ್ ಆಗಿದೆ. ಬಟ್ ಥಿಂಗ್ ಇಸ್ ದಟ್ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಅಕೌಂಟೆನ್ಸಿನಲ್ಲಿ ಅಕೌಂಟಿಂಗ್ ನಥಿಂಗ್ ಬಟ್ ವಾಟ್ ಇಟ್ ಇಸ್ ಎ ಬಿಸ್ನೆಸ್ ಲ್ಯಾಂಗ್ವೇಜ್. ಓಕೆ, ಸೊ ಈ ಬಿಸ್ನೆಸ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀವು ಪಿನ್ ಟು ಪಿನ್ ಅಂದ್ರೆ ನೀಟಾಗಿ ಇನ್ಫಾರ್ಮೇಶನ್ ಓದಬೇಕು, ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡಾಗ ಮಾತ್ರ ನೀವು ಪ್ರಾಜೆಕ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಿಮಗೆ ಸಿಚುವೇಶನ್ ಅರ್ಥ ಆಗಿಲ್ಲ, ಟ್ರಾನ್ಸಾಕ್ಷನ್ ಅರ್ಥ ಆಗಿಲ್ಲ ಅಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್. ನಿಮ್ಗೆ ಈಸಿ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಯು ಹ್ಯಾವ್ ಟು ಗೋ ಥ್ರೂ ದ ಪ್ರಾಬ್ಲಮ್ಸ್ in a multiple times. Okay, so once sari ಮಾಡಿದ್ರೆ ಅರ್ಥ ಆಗಿಲ್ಲ ಅಂದ್ರೆ go through the second time, third time or fourth time. By the fifth time or sixth time ಇಲ್ಲಿ, so definitely it will be very easy for you, right? This is about trading and profit and loss account of a trader. Okay, so now we are going to move on balance sheet. Okay, so balance sheet on 31st December 2020. ಸೊ ಇದು ಬ್ಯಾಲೆನ್ಸ್ ಶೀಟ್ ಫಾರ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್. ಹಾಗಾಗಿ ನಾವು ಇದನ್ನು ಹಾರಿಜಾಂಟಲ್ ಬ್ಯಾಲೆನ್ಸ್ ಶೀಟ್ ಅಂತ ಕರೀತೀವಿ. ಹಾರಿಜಾಂಟಲ್ ಬ್ಯಾಲೆನ್ಸ್ ಶೀಟ್ ಅಂತಂದ್ರೆ ಒಂದ್ರ ಪಕ್ಕದಲ್ಲಿ ಒಂದನ್ನ ಪ್ರೆಸೆಂಟ್ ಮಾಡಿ. ಓಕೆ, ಫಸ್ಟ್ ಲಯಬಿಲಿಟೀಸ್ ಬರುತ್ತೆ, ಲಯಬಿಲಿಟೀಸ್ ಅಮೌಂಟ್, ಅಸೆಟ್ಸ್ ಅಂಡ್ ದಿಸ್ ಹಾರಿಜಾಂಟಲ್ ಫಾರ್ಮ್ಯಾಟ್. ಓಕೆ, ಸೊ ಕಂಪನೀಸ್ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಅದನ್ನ ವರ್ಟಿಕಲ್ ಫಾರ್ಮ್ಯಾಟ್ ಅಲ್ಲಿ ನೋಡ್ತೀವಿ. ವರ್ಟಿಕಲ್ ಫಾರ್ಮ್ಯಾಟ್ ಅಂದ್ರೆ ಮೇಲೆ ಈಕ್ವಿಟಿ ಅಂಡ್ ಲಯಬಿಲಿಟೀಸ್, ಕೆಳಗಡೆ ಅಸೆಟ್ ನ ಫಾರ್ಮ್ ಮಾಡ್ತೀವಿ. ಅದು ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಈ ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡೋದಾದ್ರೆ ದಿಸ್ ಇಸ್ ದ ಅಪ್ರೋಚ್. ಇದು ಯಾವ ಅಪ್ರೋಚ್ ಅಂತಂದ್ರೆ ದಿಸ್ ಇಸ್ ಲಿಕ್ವಿಡಿಟಿ ಆರ್ಡರ್. ಸೊ ಮ್ಯಾಚ್ ಬ್ಯಾಲೆನ್ಸ್ ಶೀಟ್ ಎಕ್ಸ್ಪ್ಲೇನ್ ಮಾಡೋ ಸಂದರ್ಭದಲ್ಲಿ there are three approaches, right? So rigidity order, liquidity order and mixed order.
ಸೊ ದಿಸ್ ಈಸ್ ಲಿಕ್ವಿಡಿಟಿ ಆರ್ಡರ್. ಲಿಕ್ವಿಡಿಟಿ ಆರ್ಡರ್ ಏನಾಗುತ್ತೆ ಅಂದ್ರೆ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಫಸ್ಟ್ ಕರೆಂಟ್ ಅಸೆಟ್ ಮಾಹಿತಿನ ಕೊಡ್ತಾ ಹೋಗ್ತೀವಿ. ಕರೆಂಟ್ ಅಸೆಟ್ ನ ಕೊಟ್ಟಾದ್ಮೇಲೆ ನಾವು ನಾನ್ ಕರೆಂಟ್ ಅಸೆಟ್ ನ ಕೊಡ್ತೀವಿ. ನಾನ್ ಕರೆಂಟ್ ಅಸೆಟ್ ಅಲ್ಲಿ ಏನೇನು ಬರುತ್ತೆ ನಿಮಗೆ, ಫಿಕ್ಸ್ಡ್ ಅಸೆಟ್ ಬರುತ್ತೆ, ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಅಸೆಟ್ ಡೀಟೇಲ್ಸ್, ಅದನ್ನ ನಾವು ಕೊನೆಯಲ್ಲಿ ಕೊಡ್ತೀವಿ. ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಂದಾಗ ಫಸ್ಟ್ ಕರೆಂಟ್ ಲಯಬಿಲಿಟೀಸ್ ಬಗ್ಗೆ ಮಾಹಿತಿ ಕೊಡ್ತೀವಿ, ಅದಾದ್ಮೇಲೆ ಕ್ಯಾಪಿಟಲ್ ಅಕೌಂಟ್ ಐ ಮೀನ್ ನಾನ್ ಕರೆಂಟ್ ಲಯಬಿಲಿಟೀಸ್ ಬಗ್ಗೆ ಮಾಹಿತಿ ಕೊಡ್ತಾವೆ. ಫಸ್ಟ್ ಲಯಬಿಲಿಟೀಸ್ ನಾವು ಪ್ರಿಪೇರ್ ಮಾಡ್ತಾ ಹೋಗೋಣ. ಸೊ ವಿ ಆರ್ ಫಾಲೋಯಿಂಗ್ ಲಿಕ್ವಿಡಿಟಿ ಆರ್ಡರ್. ಲಿಕ್ವಿಡಿಟಿ ಆರ್ಡರ್ ಅಲ್ಲಿ ಲಯಬಿಲಿಟೀಸ್ ಅಲ್ಲಿ ಫಸ್ಟ್ ಏನ್ ಬರುತ್ತೆ ಅಂದ್ರೆ ಕರೆಂಟ್ ಲಯಬಿಲಿಟೀಸ್ ಬರುತ್ತೆ. ಕರೆಂಟ್ ಲಯಬಿಲಿಟೀಸ್ ಏನೇನು ಬರುತ್ತೆ ಅಂದ್ರೆ ಕ್ರೆಡಿಟರ್ಸ್ ಬರುತ್ತೆ, ಬಿಲ್ಸ್ ಪೇಬಲ್ಸ್ ಅಕೌಂಟ್ ಪೇಬಲ್ಸ್ ಬರುತ್ತೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಬರುತ್ತೆ, ಇನ್ ಕೇಸ್ ಏನಾದ್ರು ಶಾರ್ಟ್ ಟರ್ಮ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಇದ್ರೆ ಅದು ಕೂಡ ಬರುತ್ತೆ. ದೆನ್ ಇನಿ ಔಟ್ಸ್ಟ್ಯಾಂಡಿಂಗ್ ಅಕ್ರೂಡ್ ಲಯಬಿಲಿಟೀಸ್ ಅಂತ ಕರಿತೀವಿ, ಅದೆಲ್ಲ ನಮಗೆ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ದೇರ್ ಆರ್ ಟೂ ಕರೆಂಟ್ ಲಯಬಿಲಿಟೀಸ್, ಒನ್ ಇಸ್ ಕ್ರೆಡಿಟರ್ಸ್, ಒನ್ ಇಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್. ಕ್ರೆಡಿಟರ್ಸ್ ಇನ್ಫಾರ್ಮೇಶನ್ ಎಷ್ಟಿದೆ, 20,400 ಇದೆ, ಟ್ರಯಲ್ ಬ್ಯಾಲೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ 20,400 ಸ್ಟೇಟ್ ಇದೆ ಅಮೌಂಟ್ ಕಾಲ್. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ 1,800 ಇಟ್ ಇಸ್ ಅ ಕರೆಂಟ್ ಲಯಬಿಲಿಟಿ. ಸೊ ಸ್ಯಾಲರೀಸ್ 11 ಮಂತ್ಸ್ ಅಂತ ಇದೆ, 19,800 ಇದೆ, ಈ ಒಂದು ತಿಂಗಳು ಪೇ ಮಾಡಿಲ್ಲ, ಅದು ಕರೆಂಟ್ ಲಯಬಿಲಿಟಿ ಅಂದ್ರೆ ಆಬ್ಲಿಗೇಷನ್, ಅದನ್ನ ಫುಲ್ಫಿಲ್ ಮಾಡಬೇಕು ಮುಂದಿನ ದಿನಗಳಲ್ಲಿ. ಸೊ ಅದನ್ನ ನಾವು ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೀವಿ. ಹಾಗಾಗಿ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ 1,800. Okay, so these are the only two items for current liabilities. Current liabilities are non-current liabilities. Non-current liabilities na ನಾವು ಏನಂತ ಕರಿತೀವಿ, ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಲ್ಲಿ ಏನು ಬರುತ್ತೆ ಅಂದ್ರೆ ಮುಖ್ಯವಾಗಿ ಪ್ರೊಪ್ರೈಟರಿ ಫಂಡ್ಸ್ ಬರುತ್ತೆ. ಯಾವುದಲ್ಲಿ, ಸೋಲ್ ಟ್ರೇಡಿಂಗ್ ಕನ್ಸರ್ನ್ಸ್ ಅಲ್ಲಿ. ಸೊ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು ಕೋಲನ್ ಹಾಕಿ ಅಂಡರ್ಲೈನ್ ಮಾಡಿ ಅದರ ಕೆಳಗಡೆ ಓಪನಿಂಗ್ ಬ್ಯಾಲೆನ್ಸ್. ಈ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಅಕೌಂಟ್ ಎಲ್ಲಿ ಸಿಗುತ್ತೆ ನಿಮ್ಗೆ ಅಂತಂದ್ರೆ ಟ್ರಯಲ್ ಬ್ಯಾಲೆನ್ಸ್ ನೋಡಿ, ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕ್ಯಾಪಿಟಲ್ ಅಂತ ಇರುತ್ತೆ, ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಕ್ರೆಡಿಟ್ ಅಮೌಂಟ್ ಕಾಲಮ್ ಅಲ್ಲಿ ಇರುತ್ತೆ. ದಟ್ ಇಸ್ ಕಾಲ್ಡ್ ಬಿಗಿನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್. ಸೊ ಬಿಗಿನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಪಿಟಲ್ ಇಸ್ 90,000 ಆಟ್ ಕರೆಂಟ್ ಇಯರ್ ಪ್ರಾಫಿಟ್. ಈ ಕರೆಂಟ್ ಇಯರ್ ಪ್ರಾಫಿಟ್ ಎಲ್ಲಿ ಸಿಗುತ್ತೆ ನಿಮಗೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಸಿಗುತ್ತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೆಳಗಡೆ ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ ಇರುತ್ತಲ್ಲ, ಸೊ ದಟ್ ಇಸ್ 1,40,600. ಆದ್ರೆ ಆಡ್ ಮಾಡಬೇಕು. ಲೆಸ್ ಡ್ರಾಯಿಂಗ್ 7,200. ನೀವು ಟ್ರಯಲ್ ಬ್ಯಾಲೆನ್ಸ್ ನೋಡಿದ್ರೆ ಡೆಬಿಟ್ ಸೈಡ್ ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡೆಬಿಟ್ ಅಮೌಂಟ್ ಕಾಲಮ್ ಅಲ್ಲಿ ಡ್ರಾಯಿಂಗ್ಸ್ 7,200 ಇದೆ, ಅದನ್ನು ನೀವು ಕ್ಯಾಪಿಟಲ್ ಇಂದ ಡಿಡಕ್ಟ್ ಮಾಡಬೇಕು. ಸೊ ಡ್ರಾಯಿಂಗ್ಸ್ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಏನಾದ್ರು ಇದ್ರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇದ್ರೆ ಅದನ್ನು ಕೂಡ ನಾವು ಕ್ಯಾಪಿಟಲ್ ಇಂದ ಡಿಡಕ್ಟ್ ಮಾಡಬೇಕು. ಈ ಕೇಸಸ್ ಅಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಲ್ಲ, ಸೊ ಹಾಗಾಗಿ ನಾವು ಡ್ರಾಯಿಂಗ್ಸ್ ಮಾತ್ರ ಡಿಡಕ್ಟ್ ಮಾಡ್ತೀವಿ, ರೈಟ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಆಡ್ ಕರೆಂಟ್ ಇಯರ್ ಪ್ರಾಫಿಟ್ ಎರಡನ್ನೂ ಕೂಡಿದ್ರೆ 2,30,600 ಆಗುತ್ತೆ. Less drawings 7,200. So total closing balance of capital is 2,23,400. So liability side of the balance sheet ಇವೆಲ್ಲ ಐಟಮ್, ಈ ಮೂರು ಐಟಮ್ ನಾವು ಕ್ಲಬ್ ಮಾಡಿದ್ರೆ ಸೊ ಟೋಟಲ್ ಲಯಬಿಲಿಟೀಸ್ ಎಷ್ಟು ಬರುತ್ತೆ, 2,45,600 rupees ಬರುತ್ತೆ. This is the total amount of liabilities. Okay, so ಈಗ ನಾವು ಅಸೆಟ್ ಸೈಡ್ ಮೂವ್ ಆಗ್ತಾ ಹೋಗೋಣ. ನಾವು ಲಿಕ್ವಿಡಿಟಿ ಆರ್ಡರ್ ಅಪ್ರೋಚ್ ಫಾಲೋ ಮಾಡೋದ್ರಿಂದ ಫಸ್ಟ್ ನಾವು ಕರೆಂಟ್ ಅಸೆಟ್ ಡೀಟೇಲ್ಸ್ ನ ಡಿಸ್ಕ್ಲೋಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನಮ್ಮ ಪ್ರಾಬ್ಲಮ್ ಅಲ್ಲಿ ಏನೇನು ಕರೆಂಟ್ ಅಸೆಟ್ ಇದೆ ಅಂತ ನೋಡೋದಾದ್ರೆ, ಸೊ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ, 2,400 ಇದೆ. ಟ್ರಯಲ್ ಬ್ಯಾಲೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟಿದೆ ಕ್ಯಾಶ್ ಇನ್ ಹ್ಯಾಂಡ್ ಅಂತ. ಅದನ್ನ ಸ್ಟೇಟ್ ನಾವು ಔಟರ್ ಕಾಲಮ್ ಅಲ್ಲಿ ಹಾಕಬೇಕು. ಸೊ ಬ್ಯಾಂಕ್ ಬ್ಯಾಲೆನ್ಸ್ ವಿತ್ ಬ್ಯಾಂಕ್, ಇದನ್ನ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಕರಿತೀವಿ. ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟಿದೆ, ಇಲ್ಲಿ 15,000 ಇದೆ, ಸ್ಟೇಟ್ ಅಮೌಂಟ್ ಕಾಲಮ್ ಅಲ್ಲಿ ಹಾಕಬೇಕು. ನೆಕ್ಸ್ಟ್ ಕರೆಂಟ್ ಅಸೆಟ್ ಯಾವ್ದಂದ್ರೆ ಡೆಟಾರ್ಸ್, ಸನ್ರಿ ಡೆಟಾರ್ಸ್ ಅಂತ ಕರಿತೀವಿ. ಈ ಸನ್ರಿ ಡೆಟಾರ್ಸ್ ಎಷ್ಟಿದೆ ನಮಗೆ ಆಸ್ ಪರ್ ಟ್ರಯಲ್ ಬ್ಯಾಲೆನ್ಸ್ ಇನ್ಫಾರ್ಮೇಶನ್ 75,600 ಇದೆ. ಲೆಸ್ ಅಡಿಷನಲ್ ಬ್ಯಾಡ್ ಡೆಟ್ಸ್ ನ ಮಾತ್ರ ಡಿಡಕ್ಟ್ ಮಾಡಬೇಕು. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಬ್ಯಾಡ್ ಡೆಟ್ಸ್ ನ ಇಲ್ಲಿ ಡಿಡಕ್ಟ್ ಮಾಡಬಾರ್ದು, ಡಬಲ್ ಎಫೆಕ್ಟ್ ಆಗುತ್ತೆ, ಮಾಡಲೇಬಾರ್ದು. ಓಕೆ, ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ಅಂದಾಗೆ ಅದು ಅನ್ಅಡ್ಜಸ್ಟೆಡ್ ಅಮೌಂಟ್, ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ನಮ್ಮ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ನಂಬರ್ 2 ಅಲ್ಲಿ ಅಡಿಷನಲ್ ಬ್ಯಾಡ್ ಡೆಟ್ಸ್ ಎಷ್ಟಿದೆ, 1,600 ಇದೆ. ಅದ್ರ ಜೊತೆಗೆ 5% RBD ಇದೆ, ರೈಟ್. ಎರಡನ್ನೂ ಒಟ್ಟಿಗೆ ಸೇರಿಸಿದ್ರೆ ನಮಗೆ ಇಷ್ಟು ಅಮೌಂಟ್ ಬರುತ್ತೆ. ಬ್ಯಾಡ್ ಡೆಟ್ಸ್ 1,600 ಪ್ಲಸ್ RBD at 5%, ಇವೆರಡನ್ನು ನಾವು ಸನ್ರಿ ಡೆಟಾರ್ಸ್ ಇಂದ ಡಿಡಕ್ಟ್ ಮಾಡಬೇಕು. 1,600 ಪ್ಲಸ್ 3,700 75,600 ಇಂದ ಡಿಡಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, 70,300 ಬರುತ್ತೆ. ಎಷ್ಟು ಬರುತ್ತೆ, 70,300. ದಟ್ ಇಸ್ ಕಾಲ್ಡ್ ನೆಟ್ ಡೆಟಾರ್ಸ್. ಸೊ ಡೆಟಾರ್ಸ್ ಆದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಆರ್ ಇನ್ವೆಂಟರಿ.
ಕ್ಲೋಸಿಂಗ್ ಸ್ಟಾಕ್ ಆರ್ ಇನ್ವೆಂಟರಿ ನಿಮಗೆ ಇನ್ಫಾರ್ಮೇಶನ್ ಎಲ್ಲಿ ಸಿಗುತ್ತೆ, ಅಡ್ಜಸ್ಟ್ಮೆಂಟ್ ಎಲ್ಲಿ ಸಿಗುತ್ತೆ. ಸೊ ಕ್ಲೋಸಿಂಗ್ ಸ್ಟಾಕ್ ಆರ್ ಇನ್ವೆಂಟರಿಯಲ್ಲಿ 46,000 ಅಮೌಂಟ್ ಇದೆ, ಅದು ಕೂಡ ಕರೆಂಟ್ ಅಸೆಟ್ ನ ಭಾಗ. ಹಾಗಾಗಿ ಕರೆಂಟ್ ಅಸೆಟ್ ಅಂಡರ್ಲಿ ನಾವು 46,000 ಆಸ್ ಎ ಕ್ಲೋಸಿಂಗ್ ಸ್ಟಾಕ್ ಆರ್ ಇನ್ವೆಂಟರಿ ನ ತೋರಿಸಬೇಕು. ಅದಾದ್ಮೇಲೆ ಔಟ್ಸ್ಟ್ಯಾಂಡಿಂಗ್ ರೆಂಟಲ್ ಇನ್ಕಮ್ 1,200. ಸೊ ಆಫೀಸ್ ಬಿಲ್ಡಿಂಗ್ ಇದೆ, ಪಾರ್ಟ್ ಆಫ್ ದ ಆಫೀಸ್ ಬಿಲ್ಡಿಂಗ್ ನಾವು ಸಬ್ಜೆಕ್ಟ್ ಆಗಿ ಅಂದ್ರೆ ಲೀಸ್ ಕೊಟ್ಟಿದ್ವಿ ಫಾರ್ 6 months. ಒಂದು ತಿಂಗಳಿಗೆ 200 rupees ಅಂದ್ರೆ 6 months 1,200 ಆಗುತ್ತೆ. ಸೊ ಅದನ್ನ ಇನ್ಕಮ್ ಅರ್ನ್ ಮಾಡಿದ್ವಿ ಮತ್ತೆ ರಿಸೀವ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ, ಔಟ್ಸ್ಟ್ಯಾಂಡಿಂಗ್ ರೆಂಟಲ್ ಇನ್ಕಮ್. ಇಟ್ ಇಸ್ ಎ ಪಾರ್ಟ್ ಆಫ್ ಕರೆಂಟ್ ಅಸೆಟ್. ಅದಕ್ಕೆ ನಾವು 1,200 ಅಂಡರ್ ಡೆಟ್ ಆಫ್ ಕರೆಂಟ್ ಅಸೆಟ್ ಅಲ್ಲಿ ತೋರಿಸ್ತೀವಿ. ಇಷ್ಟು ಐಟಮ್ಸ್ ಕರೆಂಟ್ ಅಸೆಟ್ ಅಂತ ಕರೀತೀವಿ. ಕರೆಂಟ್ ಅಸೆಟ್ ಆದ್ಮೇಲೆ ನಾನ್ ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಸೆಟ್ ಅಲ್ಲಿ ಏನ್ ಬರುತ್ತೆ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಬರುತ್ತೆ, ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಬರುತ್ತೆ. ಸೊ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಅಂದ್ರೆ ಯಾವಾಗ ಬರುತ್ತಪ್ಪ, ಲ್ಯಾಂಡ್, ಬಿಲ್ಡಿಂಗ್, ಮಿಷನರಿ, ಕಂಪ್ಯೂಟರ್ ಇಕ್ವಿಪ್ಮೆಂಟ್, ಮೋಟರ್ ಕಾರ್, ಇದನ್ನೆಲ್ಲ ನಾವು ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಗುಡ್ ವಿಲ್, ಕಾಪಿರೈಟ್ಸ್, ಟ್ರೇಡ್ ಮಾರ್ಕ್ಸ್, ಇವೆಲ್ಲ ನಾವು ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕರಿತೀವಿ. ಈ ಪ್ರಾಬ್ಲಮ್ ಇಂಟ್ಯಾಂಜಿಬಲ್ ಅಸೆಟ್ಸ್ ಯಾವುದಿಲ್ಲ, ವಿ ಹ್ಯಾವ್ ಓನ್ಲಿ ಟ್ಯಾಂಜಿಬಲ್ ಅಸೆಟ್ಸ್. ಸೊ ಅದನ್ನ ನಾವು ಪ್ರೆಸೆಂಟ್ ಮಾಡೋದಾದ್ರೆ ಫಸ್ಟ್ ಯಾವುದಿದೆ, ಮಿಷನರಿ ಇದೆ. ಸೊ ಕಾಸ್ಟ್ ಆಫ್ ದಿ ಮಿಷನರಿ ಎಷ್ಟಿದೆ ನಮಗೆ, 90,000 rupees ಇದೆ. ಸೊ ಅದನ್ನ ಇನ್ನರ್ ಕಾಲಮ್ ತಗೊಳ್ಬೇಕು. ಯಾಕೆ ಇನ್ನರ್ ಕಾಲಮ್ ತಗೊಳ್ಬೇಕಂದ್ರೆ ಕರೆಂಟ್ ಇಯರ್ ನಾವು ಡಿಪ್ರಿಸಿಯೇಷನ್ ಕ್ಲೈಮ್ ಮಾಡಿದ್ವಿ. ಸೊ ಹಾಗಾಗಿ ಲೆಸ್ ಡಿಪ್ರಿಸಿಯೇಷನ್ 9,000. ಈ 9,000 ಹೇಗೆ ಬಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿ, ಡೆಬಿಟ್ ಸೈಡ್ ನೋಡಿ, ಅಲ್ಲಿ ಟು ಡಿಪ್ರಿಸಿಯೇಷನ್ ಆನ್ ಮಿಷನರಿ 9,000 ಕ್ಯಾಲ್ಕುಲೇಟ್ ಮಾಡಿದ್ವಿ. ಆ ಅಮೌಂಟ್ ಡಿಡಕ್ಟ್ ಮಾಡಿದ್ವಿ. 90,000 ಅಲ್ಲಿ 9,000 ಹೋದ್ರೆ 81,000. ಇದನ್ನ 81,000 ಏನಂತ ಕರಿತೀವಿ, ಅಡ್ಜಸ್ಟೆಡ್ ಬೇಸಿಸ್ ಫಾರ್ ಮಿಷನರಿ ಅಂತ ಕೂಡ ಕರಿತೀವಿ. ಓಕೆ. ಸೊ ಮಿಷನರಿ ಆದ್ಮೇಲೆ ಫರ್ನಿಚರ್. ವಾಟ್ ಇಸ್ ದ ಕಾಸ್ಟ್ ಆಫ್ ದಿ ಫರ್ನಿಚರ್? ನೀವು ಬ್ಯಾಲೆನ್ಸ್ ಟ್ರಯಲ್ ಬ್ಯಾಲೆನ್ಸ್ ನೋಡಿದ್ರೆ ಡೆಬಿಟ್ ಸೈಡ್ ಅಲ್ಲಿ 9,000 ಇದೆ. ಫರ್ನಿಚರ್ ದಟ್ ಇಸ್ ದ ಕಾಸ್ಟ್ ಆಫ್ ದಿ ಫರ್ನಿಚರ್. ಇನ್ನರ್ ಕಾಲಮ್ ತಗೊಳ್ಳಿ, ಲೆಸ್ ಡಿಪ್ರಿಸಿಯೇಷನ್ 900. 900 ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ರೆ ನಮಗೆ ಡಿಪ್ರಿಸಿಯೇಷನ್ ಆನ್ ಮಿಷನರಿ at 10% per annum ಅಂತ. ಸೊ ಕಾಸ್ಟ್ ಇಸ್ 900, 9,000. 10% on 9,000 is 900 rupees less depreciation. So 9,000 into 900 ಹೋದ್ರೆ 8,100. ಇದು ನೆಟ್ adjusted basis for furniture ಅಂತ ಕೂಡ ಕರೀಬಹುದು ನಾವು. ಸೊ ಫರ್ನಿಚರ್ ಆದ್ಮೇಲೆ ಮೋಟಾರ್ ಕಾರ್. ಸೊ ಮೋಟಾರ್ ಕಾರ್ ಇಟ್ ಇಸ್ ಅಡಿಷನಲ್ ಅಸೆಟ್. ಲಾಸ್ಟ್ ಇಯರ್ ಅಸೆಟ್ ಇರಲಿಲ್ಲ, ಸೊ ಕರೆಂಟ್ ಇಯರ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಸೊ ಅದು ಹೇಗೆ ಹೇಳ್ತೀವಿ ನಾವು, ಲಾಸ್ಟ್ ಇಯರ್ ಇರಲಿಲ್ಲ ಅಂತಂದ್ರೆ ಲಾಸ್ಟ್ ಇಯರ್ ಏನಾದ್ರು ಈ ಅಸೆಟ್ ಇದ್ದಿದ್ರೆ ಓಕೆ, ಸೊ ಅದು ನಮಗೆ ಟ್ರಯಲ್ ಬ್ಯಾಲೆನ್ಸ್ ಇನ್ಫಾರ್ಮೇಶನ್ ಇರ್ತಾರೆ. ಸೊ ಮೋಟಾರ್ ಕಾರ್ ಬಗ್ಗೆ ಟ್ರಯಲ್ ಬ್ಯಾಲೆನ್ಸ್ ಇನ್ಫಾರ್ಮೇಶನ್ ಇಲ್ಲ. ಎಲ್ಲಿದೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂದ್ರೆ ಪರ್ಚೇಸಸ್ 2,82,000 ಇದೆ, ಅದರಲ್ಲಿ 24,000 ಕಾಸ್ಟ್ ಆಫ್ ದಿ ಮಿಷನರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡೋ ಸಂದರ್ಭದಲ್ಲಿ ಸೊ ಟೋಟಲ್ ಪರ್ಚೇಸಸ್ ಇಂದ ಮೋಟಾರ್ ಕಾರ್ ಕಾಸ್ಟ್ ನ ಡಿವೈಡ್ ಮಾಡಿದ್ವಿ. ಎಷ್ಟು ಡಿವೈಡ್ ಮಾಡಿದ್ವಿ, ಎಷ್ಟು ಇದೆ ಅಂತ ಹೇಳ್ತಾ ಇದ್ದಾರೆ, 24,000. ಅಲ್ಲಿ ಇನ್ನರ್ ಕಾಲಮ್ ತಗೊಳ್ಳಿ, ಅದು ನಾವೇನಂತ ಕರಿತೀವಿ, ಕಾಸ್ಟ್ ಆಫ್ ದಿ ಮೋಟಾರ್ ಕಾರ್ ಅಂತ ಕರಿತೀವಿ. ಲೆಸ್ ಡಿಪ್ರಿಸಿಯೇಷನ್ 2,400 ಹೇಗೆ ಬಂತಂದ್ರೆ ಯಾವಾಗ ನಾವು ಈ ಮೋಟಾರ್ ಕಾರ್ ನಾವು ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ 1st July 2020 ದಟ್ ಇಸ್ ದ ಡೇಟ್ ಆಫ್ ಅಕ್ವೈರ್, ದ ಡೇಟ್ ಆಫ್ ಅಕ್ವಿಸಿಷನ್ ಆರ್ ಡೇಟ್ ಆಫ್ ಪರ್ಚೇಸ್. ಅಲ್ಲಿಂದ 31st December 2020 6 months ಆಗಿದೆ. 6 months ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಅಟ್ ದ ರೇಟ್ ಆಫ್ 20% ಆನ್ ಮೋಟಾರ್ ಕಾರ್ ಸೊ 2,400 ಆಗುತ್ತೆ. ಸೊ 24,000 ಅಲ್ಲಿ 2,400 ಡಿಡಕ್ಟ್ ಮಾಡಿದ್ರೆ 21,600 ಬರುತ್ತೆ. ಸೊ ದೀಸ್ ಆರ್ ದ ಅಸೆಟ್ ಸೈಡ್. ಅಸೆಟ್ ಸೈಡ್ ಎಷ್ಟು ಐಟಮ್ಸ್ ಇದೆ ಎಲ್ಲ ಕ್ಲಬ್ ಮಾಡಿದ್ರೆ 2,45,600 ಬರುತ್ತೆ ಅಸೆಟ್ ಸೈಡ್ ಅಲ್ಲಿ. ಸೊ ಅದೇ ರೀತಿಯಾಗಿ ಸೊ ನಿಮ್ಗೆ ಲಯಬಿಲಿಟಿ ಸೈಡ್ ನೋಡಿದ್ರು ಕೂಡ ಸೊ 2,45,600 ಎರಡೂ ಕಡೆ ಕೂಡ ಟ್ಯಾಲಿ ಆಗುತ್ತೆ. ಓಕೆ, ಸೊ ಟ್ಯಾಲಿ ಆದ್ರೆ ಸೊ ನೀವು ಮಾಡಿರ್ತಕ್ಕಂಥ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ದಿಸ್ ಇಸ್ ದ ಅಸೈನ್ಮೆಂಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಸೊ ನನ್ನ ವಾಟ್ಸ್ಆಪ್ ಗ್ರೂಪ್ಗೆ ಮೆಸೇಜ್ ಮಾಡಿ. So you can get the clarification from my side, right? So this is about solution part for your assignment problem, right? So ತುಂಬಾ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅಂತ ಕಾಣುತ್ತೆ, ಪ್ಲಸ್ ಅಡಿಷನಲ್ ಅಡ್ಜಸ್ಟ್ಮೆಂಟ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಸೊ ಇದು ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ಸೊ ದರ್ ಇಸ್ ನೋ ಸ್ಕೋಪ್ ಫಾರ್ ಇಂಟ್ರಾಕ್ಷನ್. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಮಾಹಿತಿನ ಕೊಟ್ಟಿದ್ದೀನಿ ನಿಮಗೆ. ಸೊ ದಿಸ್ ದ ಬೋರ್ಡ್ ಬ್ಯಾಲೆನ್ಸ್ ಶೀಟ್, ರೈಟ್? ಓಕೆ, ದಿಸ್ ಇಸ್ ಒನ್ ಆಫ್ ದ ಕ್ವಶನ್ ಪೇಪರ್ ಪ್ರಾಬ್ಲಮ್. ಇದು ನಿಮ್ಮ BBA ಫಸ್ಟ್ ಇಯರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಇಂದಿನ ಕ್ವಶನ್ ಪೇಪರ್, ಹಿಂದಿನ ವರ್ಷದ ಕ್ವಶನ್ ಪೇಪರ್ ಇಂದ ತಗೊಂಡಿರ್ತಕ್ಕಂಥ ಪ್ರಾಬ್ಲಮ್ ಇದು. 10 marks ಗೆ ಕೇಳಿದ್ದಾರೆ. ಸೊ ದಿಸ್ ಆಲ್ಸೋ ಫೈನಲ್ ಅಕೌಂಟ್ ಫಾರ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಸೊ ಪ್ರಾಬ್ಲಮ್ ನಾನು ಒಂದ್ಸರಿ ಡಿಸ್ಕಷನ್ ಮಾಡ್ತೀನಿ. ಸೊ ಲೇಟರ್ ವಿಲ್ ಡಿಸ್ಕಸ್ ಸೊಲ್ಯೂಷನ್ ಪಾರ್ಟ್ ಆಫ್ ದಿಸ್ ಪ್ರಾಬ್ಲಮ್. So from the following particulars prepare trading and profit and loss account for the year ended 31st December 2022 and balance sheet as in that particular date.
Okay, so this is the trial balance. So we have three columns. First column is particulars, second column is debit closing balances, third column is credit closing balance of various accounts, right? So capital 1 lakh credit balance, it is a balance sheet item. So balance sheet ಇಲ್ಲಿ ನಾವು capital account ಅಂತ ತೋರಿಸ್ತೀವಿ. So purchase and sales, okay? So purchases debit balance 2 lakhs. So purchases credit balance 3,50,000. Purchases is the direct expenses. So trading account ಅಲ್ಲಿ ತೋರಿಸ್ತೀವಿ. Sales is the direct income, trading account credit side ಅಂತ ತೋರಿಸ್ತೀವಿ. Carriage include 8,000 ಇದೆ. It is a direct expenses, trading account debit side ಅಂತ ತೋರಿಸ್ತೀವಿ. Debtors and creditors 1,20,000. 1 lakh. So debtors 1,20,000 debit balance. So creditors 1 lakh credit balance. It's a balance sheet item. So debtors assets side of the balance sheet, creditors liability side of the balance sheet. Okay. Debtors current asset, creditors current liability. So bills payable 15,000. It is a part of current liability, balance sheet item. Balance sheet ಅಲ್ಲಿ ತೋರಿಸ್ತೀವಿ. Bad debts 2,000 rupees ಇದೆ. It is a indirect loss for the organization. Okay, so bad debts is the amount which we can't recover from the customer, is known as bad debts. Bad debts nothing but what? Debt which we can't recover it from the customers. Then bad debts in the category 2,000 rupees is a purely loss in nature. So ಹಾಗಾಗಿ ಇದನ್ನು profit and loss account debit side ಅಲ್ಲಿ ತೋರಿಸ್ತೀವಿ. Salaries 15,000 ಇದೆ. It is a indirect expenses. So profit and loss account first line item ಇದು. So two salaries account. In case ಏನಾದರೂ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರೀಸ್ ಏನಾದರೂ ಇದ್ರೆ ಸೊ ಅದನ್ನ ಆಡ್ ಮಾಡಬೇಕು. ಸೊ ನೋಡೋಣ ಮುಂದೆ ಔಟ್ಸ್ಟ್ಯಾಂಡಿಂಗ್ ಯಾವ್ದಾದ್ರು ಮುಂದೆ ನೋಡ್ತಾ ಹೋಗೋಣ. Salaries 15,000, it is indirect expenses, debit side of the profit and loss account. Rent 5,000 rupees ಇದೆ. It is indirect expenses, debit side of the profit and loss account. Wages 8,000 ಇದೆ. Wages it is a part of trading account. ಯಾಕಂದ್ರೆ it is a direct expenses, ಹಾಗಾಗಿ trading account debit side ಅಲ್ಲಿ wages 8,000 ಅಂತ ತಗೊಳ್ಬೇಕು. Stock on 1/1/2022 80,000 ಇದೆ. It is a opening stock. ಇದನ್ನ ನಾವು trading account ಅಲ್ಲಿ first item debit side ಅಲ್ಲಿ 2 opening stock 80,000. Land and building 1 lakh ಇದೆ. It is a fixed asset, balance sheet item. Investment 20,000 ಇದೆ. So investment ಅಲ್ಲಿ ಸ್ವಲ್ಪ ನೀವು ಕ್ಲಾರಿಟಿ ತಗೊಳ್ಬೇಕಾಗುತ್ತೆ. So investment ಅಲ್ಲಿ there are two types of investment, current investment and non current investment. So just investment ಅಂತ ಕೊಟ್ಟಿದ್ರೆ ಇದನ್ನ ನಾನ್ ಕರೆಂಟ್ ಅಂತ ಇದನ್ನ ಕರೆಂಟ್ ಅಂತ ಟ್ರೀಟ್ ಮಾಡ್ಬೇಕಾ ನಾನ್ ಕರೆಂಟ್ ಅಂತ ಟ್ರೀಟ್ ಮಾಡ್ಬೇಕಾ? ಸೊ ಒಂದು ಹಿಂಟ್ ಏನು ಕೊಡ್ತೀನಿ ನಾನು ನಿಮಗೆ ಅಂತಂದ್ರೆ, ಇನ್ವೆಸ್ಟ್ಮೆಂಟ್ ಅಮೌಂಟ್ ಏನಾದರೂ ಸ್ವಲ್ಪ ಚಿಕ್ಕದಾಗಿದೆ, ಲೈಕ್ 15,000 20,000 30,000 ಆ ಥರ ಏನಾದ್ರು ಇದ್ರೆ ಅದನ್ನ ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ, ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ. ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡ್ರೆ ಕರೆಂಟ್ ಅಸೆಟ್ ಅಲ್ಲಿ ಬರುತ್ತೆ. ಇನ್ವೆಸ್ಟ್ಮೆಂಟ್ ಅಂತ ಇದು 1 lakh 2 lakh 3 lakh ಇತ್ತಂದ್ರೆ ಇನ್ವೆಸ್ಟ್ಮೆಂಟ್ ಫಾರ್ ಲಾಂಗ್ ಟರ್ಮ್, ಅದನ್ನ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅದನ್ನ ನಾನ್ ಕರೆಂಟ್ ಅಸೆಟ್ ಅಲ್ಲಿ ತೋರಿಸಬೇಕಾಗುತ್ತೆ. ಈ ಸಿಚುವೇಶನ್ ಅಲ್ಲಿ ಈ ಇನ್ವೆಸ್ಟ್ಮೆಂಟ್ ನಾವು ಕರೆಂಟ್ ಅಸೆಟ್ ಅಂತ ತೋರಿಸೋಣ. ಹಾಗಾಗಿ ಕರೆಂಟ್ ಅಸೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ rupees 20,000 ಇಸ್ ಎ ಬ್ಯಾಲೆನ್ಸ್ ಶೀಟ್ ಐಟಮ್. ಸೊ ಅಡ್ಜಸ್ಟ್ಮೆಂಟ್ ನೋಡ್ತಾ ಹೋಗಿ. ಅಡ್ಜಸ್ಟ್ಮೆಂಟ್ ನಂಬರ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂ rupees 1,10,000 ಇದೆ. ಸೊ ಇದನ್ನ ನಾವು ಎಲ್ಲಿ ಡಿಸ್ಕ್ಲೋಸ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಕ್ಲೋಸಿಂಗ್ ಸ್ಟಾಕ್ 1,10,000. ಅದಾದ್ಮೇಲೆ ಬ್ಯಾಲೆನ್ಸ್ ಶೀಟ್ ಪ್ರಿಪರೇಷನ್ ಮಾಡೋ ಸಂದರ್ಭದಲ್ಲಿ ಅಸೆಟ್ ಸೈಡ್ ಅಂಡರ್ ದ ಹೆಡ್ ಆಫ್ ಕರೆಂಟ್ ಅಸೆಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆರ್ ಕ್ಲೋಸಿಂಗ್ ಇನ್ವೆಂಟರಿ 1,10,000. ಸೊ ಅಡ್ಜಸ್ಟ್ಮೆಂಟ್ ನಂಬರ್ 2B ಏನಿದೆ ಅಂದ್ರೆ ವೇಜಸ್ ಔಟ್ಸ್ಟ್ಯಾಂಡಿಂಗ್ ₹2,000 ಇದೆ. ವೇಜಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ. ಸೊ ಟ್ರಯಲ್ ಬ್ಯಾಲೆನ್ಸ್ ನೋಡ್ತಾ ಹೋಗಿ. ವೇಜಸ್ ಎಷ್ಟಿದೆ ನಿಮಗೆ 8,000 ಇದೆ. ಇನ್ನರ್ ಕಾಲಮ್ ತಗೊಳ್ಳಿ. Okay, closing stock was valued at ₹1,10,000. So closing stock ಇಲ್ಲಿ ಬರುತ್ತೆ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ, ಮತ್ತೊಂದು ಸರಿ ಕರೆಂಟ್ ಅಸೆಟ್ ಅಂಡರ್ ಅಲ್ಲಿ ಬರುತ್ತೆ ಅಸೆಟ್ಸ್ ರೆವೆನ್ಯೂ ಬ್ಯಾಲೆನ್ಸ್ ಶೀಟ್. ವೇಜಸ್ ಔಟ್ಸ್ಟ್ಯಾಂಡಿಂಗ್ ₹2,000. ವೇಜಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರುತ್ತೆ. ಟ್ರಯಲ್ ಬ್ಯಾಲೆನ್ಸ್ ನೋಡಿ ವೇಜಸ್ 8,000 ಇದೆ. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ 2 ವೇಜಸ್, ಇನ್ನರ್ ಕಾಲಮ್ 8,000, ಅದಕ್ಕೆ ಆಡ್ 2,000 ಔಟ್ಸ್ಟ್ಯಾಂಡಿಂಗ್ ವೇಜಸ್. ಓಕೆ, ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ ನಮಗೆ ₹2,000 ಇದೆ. So total wages for the current year is ₹10,000. ಈ 2,000 outstanding wages it is a current liability. So ಮತ್ತೊಂದು ಸರಿ ನಾವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಕರೆಂಟ್ ಲಯಬಿಲಿಟಿ ಹೆಡ್ ಅಲ್ಲಿ outstanding wages ₹2,000 ಅಂತ ತೋರಿಸಬೇಕಾಗುತ್ತೆ. ಅಡ್ಜಸ್ಟ್ಮೆಂಟ್ ನಂಬರ್ C ಡಿಪ್ರಿಷಿಯೇಟ್ ಬಿಲ್ಡಿಂಗ್ at 10% ಇದೆ. ಸೊ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಎಷ್ಟಿದೆ? 1 lakh rupees ಇದೆ. 10% on 1 lakh is ₹10,000. So 10,000 is depreciation land and building. ಅದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ತೋರಿಸಬೇಕಾಗುತ್ತೆ. Right, this is the trial balance and adjustment. So solution part ನೋಡೋದಾದ್ರೆ, so this is the solution part. So trading and profit and loss account.
ಇಲ್ಲಿ ನೇಮ್ ಆಫ್ ದಿ ಎಂಟರ್ಪ್ರೈಸರ್, ನೇಮ್ ಆಫ್ ದಿ ಎಂಟಿಟಿ ಆರ್ ನೇಮ್ ಆಫ್ ದಿ ಓನರ್ ಬಗ್ಗೆ ಮಾಹಿತಿ ಇಲ್ಲ. ಸೊ ಹಾಗಾಗಿ ನಾನು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಬರ್ದಿದ್ದೀನಿ. ಸೊ ಫಾರ್ ದ ಇಯರ್ ಎಂಡೆಡ್ 31/12/2022. ಸೊ ಇದು ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎರಡೂ ಇದೆ. ಸೊ ಓಪನಿಂಗ್ ಸ್ಟಾಕ್ ಬರುತ್ತೆ ನಮಗೆ, ಡೆಬಿಟ್ ಸೈಡ್ ಟ್ರೇಡಿಂಗ್ ಅಕೌಂಟ್, ಪರ್ಚೇಸಸ್ ಇದೆ. ಸೊ ವಿ ಡೋಂಟ್ ಹ್ಯಾವ್ ಎನಿ ಪರ್ಚೇಸ್ ರಿಟರ್ನ್ಸ್, ದಟ್ ಇಸ್ ದ ರೀಸನ್ ವಿ ಹ್ಯಾವ್ directly shown under the net amount column. So wages 8,000, we have outstanding wages, adjustment in the 2,000 rupees. Put together for the current year we have 10,000 rupees for wages. Carriage inward we have 8,000 rupees, it is a direct expenses. ಹಾಗಾಗಿ ನಾವು trading account debit side ಅಲ್ಲಿ ತೋರಿಸಿದ್ವಿ. So credit side trading account ಅಲ್ಲಿ ನೋಡ್ತಾ ಇದ್ದೀವಿ, we have sales 3,50,000, we don't have any sales returns. So that is the reason. So total gross sales is equal to net sales, that is 3,50,000. So after that we have closing stock 1,10,000. ಈ closing 10,000 1,10,000 ಎಲ್ಲಿ ಸಿಗುತ್ತೆ ನಿಮಗೆ, ಅಡ್ಜಸ್ಟ್ಮೆಂಟ್ ಎಲ್ಲಿ ಸಿಗುತ್ತೆ. ಸೊ ಕ್ರೆಡಿಟ್ ಸೈಡ್ ಟ್ರೇಡಿಂಗ್ ಅಕೌಂಟ್. ಓಕೆ, ಸೊ ಓನ್ಲಿ 2 ಐಟಮ್ ಫಾರ್ ಕ್ರೆಡಿಟ್ ಸೈಡ್ ಆಫ್ ದ ಟ್ರೇಡಿಂಗ್ ಅಕೌಂಟ್. ಸೊ ಕಂಪ್ಯಾರಿಸನ್ ಮಾಡ್ತಾ ಹೋದ್ರೆ, ಸೊ ಟೋಟಲ್ ಕ್ರೆಡಿಟ್ ಆಫ್ ದಿ ಕ್ರೆಡಿಟ್ ಸೈಡ್ ಟ್ರೇಡಿಂಗ್ ಅಕೌಂಟ್ ಇಸ್ 4,60,000. ಸೊ 4,60,000 ಅಲ್ಲಿ ಸೊ ಡೈರೆಕ್ಟ್ ಎಕ್ಸ್ಪೆನ್ಸ್ ಡಿಡಕ್ಟ್ ಮಾಡಿದ್ರೆ ನಿಮಗೆ ಬ್ಯಾಲೆನ್ಸ್ ಫಿಗರ್ ಎಷ್ಟು ಬರುತ್ತೆ, 1,62,000. ಆ 1,62,000 ನಾವೇನು ಕರಿತೀವಿ, ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಔನ್ ಅಂತ ಕರಿತೀವಿ. ಅದನ್ನು ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಬ್ರಾಕೆಟ್ ಅಲ್ಲಿ ಗ್ರಾಸ್ ಪ್ರಾಫಿಟ್ ಟ್ರಾನ್ಸ್ಫರ್ ಫ್ರಮ್ ಟ್ರೇಡಿಂಗ್ ಅಕೌಂಟ್ ಎಷ್ಟು, 1,62,000. ಸೊ ಅದಾದ್ಮೇಲೆ ಎಕ್ಸ್ಪೆನ್ಸಸ್ ಪಾರ್ಟಿಗೆ ಬರೋಣ. ವಿ ಹ್ಯಾವ್ ಸ್ಯಾಲರೀಸ್, ಇಂಡೈರೆಕ್ಟ್ ಎಕ್ಸ್ಪೆನ್ಸ್, ವಿ ಹ್ಯಾವ್ ರೆಂಟ್, ವಿ ಹ್ಯಾವ್ ಬ್ಯಾಡ್ ಡೆಟ್ಸ್, ವಿ ಹ್ಯಾವ್ ಡಿಪ್ರಿಸಿಯೇಷನ್ ಅಂಡ್ ಬಿಲ್ಡಿಂಗ್. ಸೊ ಓನ್ಲಿ 4 ಐಟಮ್ಸ್. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಏನಿರುತ್ತೆ, ಸ್ಯಾಲರೀಸ್ ಇದೆ, ರೆಂಟ್ ಇದೆ, ಬ್ಯಾಡ್ ಡೆಟ್ಸ್ ಇದೆ, ದೆನ್ ಡಿಪ್ರಿಸಿಯೇಷನ್ ಅಂಡ್ ಬಿಲ್ಡಿಂಗ್ at 10%, 10,000. ರೈಟ್? ಸೊ ದಟ್ಸ್ ಇಟ್. ವಿ ಡೋಂಟ್ ಹ್ಯಾವ್ ಎನಿ ಅದರ್ ಇನ್ಕಮ್, ಇಂಡೈರೆಕ್ಟ್ ಇನ್ಕಮ್ ಏನೂ ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಕ್ಲೋಸ್ ಮಾಡಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಲೋಸ್ ಮಾಡಬೇಕಾದ್ರೆ ಕ್ರೆಡಿಟ್ ಸೈಡ್ ಎಷ್ಟಿದೆ, 1,62,000 ಇದೆ. ಸೊ 1,62,000 ಅಲ್ಲಿ ಸ್ಯಾಲರೀಸ್ ನ ಡಿಡಕ್ಟ್ ಮಾಡಿ, ರೆಂಟ್ ನ ಡಿಡಕ್ಟ್ ಮಾಡಿ, ಬ್ಯಾಡ್ ಡೆಟ್ಸ್ ನ ಡಿಡಕ್ಟ್ ಮಾಡಿ, ಡಿಪ್ರಿಸಿಯೇಷನ್ ನ ಡಿಡಕ್ಟ್ ಮಾಡಿ. ಸೊ ಬ್ಯಾಲೆನ್ಸ್ ಫಿಗರ್ ಇಸ್ 1,30,000. ಆ 1,30,000 ನಾವೇನಂತ ಕರಿತೀವಿ, ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಆ ನೆಟ್ ಪ್ರಾಫಿಟ್ ನ ಟ್ರಾನ್ಸ್ಫರ್ ಮಾಡಬೇಕು. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ರೈಟ್? ಅವಾಗ ಎರಡೂ ಕಡೆ ಟೋಟಲ್ ಎಷ್ಟು ಬರುತ್ತೆ, 1,62,000, 1,62,000. ದಿಸ್ ಇಸ್ ಅಬೌಟ್ ಪ್ರಿಪರೇಷನ್ ಆಫ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್. ಇಟ್ಸ್ ವೆರಿ ಸಿಂಪಲ್. ಸೊ ಪ್ರಾಬ್ಲಿ ಎಕ್ಸಾಮ್ ಅಲ್ಲಿ ನಮಗೆ ಇದೇ ತರ ಕ್ವಶನ್ಸ್ ಬರ್ಬೋದು ಅನ್ಕೊಂತೀನಿ. ಸೊ ಪ್ಲೀಸ್ ಫೋಕಸ್ ಆನ್ ದಿಸ್ ಒನ್. ಓಕೆ, ಪ್ರೀವಿಯಸ್ ಪ್ರಾಬ್ಲಮ್ ಚೆನ್ನಾಗಿ ನೋಡ್ಕೊಳ್ಳಿ, ದಿಸ್ ಪ್ರಾಬ್ಲಮ್ ಕೂಡ ನೀವು ಸೊ ಕಾನ್ಸಂಟ್ರೇಟ್ ಆನ್ ದಿಸ್ ಒನ್. ಓಕೆ, ಸೊ ನಾವು ಬ್ಯಾಲೆನ್ಸ್ ಶೀಟ್ ಪೋರ್ಷನ್. ಸೊ ಬ್ಯಾಲೆನ್ಸ್ ಶೀಟ್ ಆಗಿದೆ 31 ಡಿಸೆಂಬರ್ 2022. ಸೊ ಬ್ಯಾಲೆನ್ಸ್ ಶೀಟ್ ಆರಿಜೆಂಟಲ್ ಫಾರ್ಮೆಟ್ ಇದು. ಸೊ ಆರಿಜೆಂಟಲ್ ಫಾರ್ಮೆಟ್ ಅದಾದ್ಮೇಲೆ ಮಾರ್ಷಲಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್. ಮಾರ್ಷಲಿಂಗ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಅರೇಂಜ್ಮೆಂಟ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ while we preparing balance sheet. Right? So asset side ಅಲ್ಲಿ ಓಕೆ ಮುಂಚಿತವಾಗಿ ಸೊ ಫಸ್ಟ್ ಲಯಬಿಲಿಟೀಸ್ ನ ಕಂಪ್ಲೀಟ್ ಮಾಡೋಣ. ಯಾವ ಫಾರ್ಮೆಟ್ ನಾವು ಯಾವ ಆರ್ಡರ್ ನ ಫಾಲೋ ಮಾಡಬೇಕು, ಲಿಕ್ವಿಡಿಟಿ ಆರ್ಡರ್. ಲಿಕ್ವಿಡಿಟಿ ಆರ್ಡರ್ ಅಲ್ಲಿ ಫಸ್ಟ್ ಕರೆಂಟ್ ಲಯಬಿಲಿಟಿ ಬರುತ್ತೆ, ಅದಾದ್ಮೇಲೆ ನಾನ್ ಕರೆಂಟ್ ಲಯಬಿಲಿಟೀಸ್. ಈ ಪ್ರಾಬ್ಲಮ್ ಅಲ್ಲಿ ಕರೆಂಟ್ ಲಯಬಿಲಿಟೀಸ್ ವಿ ಹ್ಯಾವ್ ಓನ್ಲಿ 3. ಕ್ರೆಡಿಟಾರ್ಸ್ ಇದೆ, ಬಿಲ್ಸ್ ಪೇಬಲ್ ಇದೆ, ಔಟ್ಸ್ಟ್ಯಾಂಡಿಂಗ್ ವೇಜಸ್ ಇದೆ. ಸೊ ಕ್ರೆಡಿಟಾರ್ಸ್ ಎಷ್ಟಿದೆ, 1 lakh ಇದೆ. ಬಿಲ್ಸ್ ಪೇಬಲ್ ಎಷ್ಟಿದೆ, 15,000 ಇದೆ. ಔಟ್ಸ್ಟ್ಯಾಂಡಿಂಗ್ ವೇಜಸ್ 2,000 rupees. Right? These are the only 3 items for current liabilities. ಅದಾದ್ಮೇಲೆ ನಾನ್ ಕರೆಂಟ್ ಲಯಬಿಲಿಟೀಸ್ ಏನಿರುತ್ತೆ, ಕ್ಯಾಪಿಟಲ್ ಇರುತ್ತೆ. ಸೊ ಕ್ಯಾಪಿಟಲ್ ಬಿಗಿನಿಂಗ್ ಬ್ಯಾಲೆನ್ಸ್ ಇಸ್ 1 lakh. ಆಡ್ ಕರೆಂಟ್ ಇಯರ್ ಪ್ರಾಫಿಟ್ 1,30,000. ಸೊ ಇವೆರಡನ್ನು ಕ್ಲಬ್ ಮಾಡಿದ್ರೆ 2,30,000. ಇಲ್ಲಿ ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್ ಇಲ್ಲ, ಡ್ರಾಯಿಂಗ್ಸ್ ಕೂಡ ಇಲ್ಲ. ಅದಿದ್ರೆ ನಾವು ಡಿಡಕ್ಟ್ ಮಾಡಬೇಕಾಗ್ತದೆ. ಇನ್ ಕೇಸ್ ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಇತ್ತಂದ್ರೆ ಕೂಡ ಆಡ್ ಮಾಡಬೇಕು. ಇಂಟ್ರೆಸ್ಟ್ ಅಂಡ್ ಕ್ಯಾಪಿಟಲ್ ಇದ್ರೆ ಆಡ್, ಇಂಟ್ರೆಸ್ಟ್ ಅಂಡ್ ಡ್ರಾಯಿಂಗ್ಸ್ ಇದ್ರೆ ಲೆಸ್, ಡ್ರಾಯಿಂಗ್ಸ್ ಇದ್ರೆ ಲೆಸ್ ಮಾಡಬೇಕು. ರೈಟ್? ಸೊ ಇಷ್ಟು ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಇಷ್ಟನ್ನ ನಾವು ಕ್ಲಬ್ ಮಾಡಿದ್ರೆ, ಸಮ್ ಅಪ್ ಮಾಡಿದ್ರೆ, ಸೊ 3,47,000 ಟೋಟಲ್ ವ್ಯಾಲ್ಯೂಸ್ ಆಫ್ ದ ಲಯಬಿಲಿಟೀಸ್. ಸೊ ನಾವು ಅಸೆಟ್ ಸೈಡ್ ಬಂದ್ರೆ ಫಸ್ಟ್ ಕರೆಂಟ್ ಅಸೆಟ್ ಡೀಟೇಲ್ಸ್ ನಾವು ಇನ್ಕಾರ್ಪೊರೇಟ್ ಮಾಡೋಣ. ಕರೆಂಟ್ ಅಸೆಟ್ ಅಲ್ಲಿ ಫಸ್ಟ್ ಕ್ಯಾಶ್ ಎಟ್ ಬ್ಯಾಂಕ್ ಎಷ್ಟಿದೆ, 7,000 ಇದೆ. ಟ್ರಯಲ್ ಬ್ಯಾಲೆನ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಕ್ಯಾಶ್ ಎಟ್ ಬ್ಯಾಂಕ್ ಆದ್ಮೇಲೆ ಡೆಟಾರ್ಸ್ 1,20,000 ಇದೆ. ಇಲ್ಲಿ ಡೆಟಾರ್ಸ್ ಗೆ ಅಡಿಷನಲ್ ಬ್ಯಾಡ್ ಡೆಟ್ಸ್ ಇಲ್ಲ, ಆರ್ಡಿಡಿ ಇಲ್ಲ, ಓಲ್ಡ್ ಆರ್ಡಿಡಿ ಇಲ್ಲ, ನ್ಯೂ ಆರ್ಡಿಡಿ ಇಲ್ಲ. ಹಾಗಾಗಿ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಏನಿಲ್ಲ ಡೆಟಾರ್ಸ್ ಗೆ. ಸೊ ಟೋಟಲ್ ಡೆಟಾರ್ಸ್ ಇಸ್ 1,20,000. ದಟ್ ಈಸ್ ಇನ್ ದ ಅಮೌಂಟ್ ಕಾಲಮ್ ಸೆಕ್ಷನ್. ಸೊ ಕ್ಲೋಸಿಂಗ್ ಸ್ಟಾಕ್ ಆರ್ ಇನ್ವೆಂಟರಿ. ಸೊ ಎಷ್ಟಿದೆ ಕ್ಲೋಸಿಂಗ್ ಸ್ಟಾಕ್ ಆರ್ ಇನ್ವೆಂಟರಿ, ನೀವು ಟ್ರಯಲ್ ಬ್ಯಾಲೆನ್ಸ್ ಕೆಳಗಡೆ ಅಡ್ಜಸ್ಟ್ಮೆಂಟ್ ನೋಡಿದ್ರೆ 1,10,000 ಇದೆ. ಸೊ ಈ ಕ್ಲೋಸಿಂಗ್ ಸ್ಟಾಕ್ ನ ಮತ್ತೊಂದು ಕಡೆ ಎಲ್ಲಿ ಎಂಟ್ರಿ ಮಾಡಿದ್ವಿ ನಾವು, ಸೊ ಕ್ರೆಡಿಟ್ ಸೈಡ್ ಟ್ರೇಡಿಂಗ್ ಅಕೌಂಟ್. ಓಕೆ, ಸೊ ಕ್ಲೋಸಿಂಗ್ ಸ್ಟಾಕ್ ಆದ್ಮೇಲೆ ಇನ್ವೆಸ್ಟ್ಮೆಂಟ್ 20,000 ಇದೆ. ಇನ್ವೆಸ್ಟ್ಮೆಂಟ್ ಬಂದಾಗೆ ಅಮೌಂಟ್ ಏನಾದ್ರು ತುಂಬಾ ಬಿಗ್ ಆಗಿದ್ರೆ, ಲೈಕ್ 2 lakhs, 3 lakhs, 1 lakh ಆ ತರ ಏನಾದ್ರೆ ಅದನ್ನ ಇನ್ವೆಸ್ಟ್ಮೆಂಟ್ ಫಾರ್ ಲಾಂಗ್ ಟರ್ಮ್ ಅಂತ ಕರಿತೀವಿ. ಅದು ಫಿಕ್ಸ್ ಅಸೆಟ್ ಅಲ್ಲಿ ಬರುತ್ತೆ.
ಸಿಲ ಅಮೌಂಟ್ ಇನ್ವೆಸ್ಟ್ಮೆಂಟ್ 20,000 ಇದೆ. ಸೊ ಅದನ್ನ ನಾನೇನು ಅರ್ಥ ಮಾಡ್ಕೊಳ್ತೀನಿ ಅಂದ್ರೆ ಇಟ್ ಈಸ್ ಫಾರ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀನಿ. ಕರೆಂಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಫಾರ್ ಶಾರ್ಟ್ ಟರ್ಮ್, ಹಾಗಾಗಿ ನಾನು ಕರೆಂಟ್ ಅಸೆಟ್ ಟ್ರೀಟ್ ಮಾಡ್ತೀನಿ. ಇನ್ವೆಸ್ಟ್ಮೆಂಟ್ 20,000. ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಸೊ ವಿ ಆರ್ ಕರೆಂಟ್ ಅಸೆಟ್ ಓನ್ಲಿ, cash at bank, debtors, closing stock or inventory, investment. We have only 4 current investment, current assets. So land and building, fixed asset or non-current asset. Cost of the land and building is 1 lakh. Less depreciation on land and building 10,000. They really calculate ಮಾಡ್ತೀವಿ. Debit side the profit and loss account. ಅದನ್ನು ನೀವು cost of the asset ಇಂದ deduct ಮಾಡಿ. Total cost of the land and building is 1 lakh. Less 10,000 rupees, 90,000. So put together ಎಲ್ಲವನ್ನು ಅಸೆಟ್ ಸೈಡ್ ಆಡ್ ಮಾಡಿದ್ರೆ ಅಸೆಟ್ ಐಟಮ್ಸ್ ಏನಿದೆ ಆಡ್ ಮಾಡಿದ್ರೆ 3,47,000. ಲಯಬಿಲಿಟಿ ಸೈಡ್ ಅಲ್ಲಿ ಕೂಡ 3,47,000. ಸೊ ಅಸೆಟ್ಸ್ ಲಯಬಿಲಿಟೀಸ್ ಎರಡು ಮ್ಯಾಚ್ ಆಗ್ತಾ ಇದೆ. ಸೊ ಅವರ್ ಪ್ರಾಬ್ಲಮ್ ಸೊಲ್ಯೂಷನ್ is correct. Okay, so this is the problems, this is the solution for a question paper problem. One of the question paper problem. Okay, so that's it. Thank you so much for your participation. If you have any questions, if you have any doubts which is related to solution part of file levels for soldering concerns, so you can give me a call or you can give me a message through WhatsApp. Thank you so much for your participation. Have a good day. Oh, right.